ಬಗೆಯಾಗಿ ಭೇದವನ್ನರಿದು ಆನು ನೀನು ಬಸವ 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 ಎನ್ನುತ್ತಿರುತ್ತೇವಯ್ಯ ಗುಹೇಶ್ವರ ಎನ್ನುವಂತೆ ಶರಣ ವಿಚಾರ ವಾಹಿನಿ ಹಾರುಗಿರಿ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಗೂಗಲ್ ಮೀಟ್ ವೆಬಿನಾರ್ ಕಾರ್ಯಕ್ರಮ ಶಿವಯೋಗ ಸಾಧನೆ ಹಾಗೂ ವಚನ ಚಿಂತನೆ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ 88ನೇ ದಿನದಲ್ಲಿ ಪಾದಾರ್ಪಣೆ ಮಾಡಿದ್ದೇವೆ. 88ನೇ ಕಾರ್ಯಕ್ರಮದಲ್ಲಿ ನಿಮಗೆ ಪೂಜ್ಯ ಶ್ರೀ ಲಿಂಗೈಕ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಜೀವನ ಚರಿತ್ರೆಯ ಅನುಭವಾಮೃತವನ್ನು ಉಣಪಡಿಸಲಿರುವ ಗುರುಗಳಾದ BR ಪೊಲೀಸ್ ಪಾಟೀಲ್ ಗುರುಗಳಿಗೆ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಬಯಸುತ್ತೇನೆ. ಅದರಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಸರ್ಗೋಪಚಾರದ ಕುರಿತು ತಮ್ಮ ಅನುಭವಾಮೃತವನ್ನು ನೀಡಲಿರುವ ಗುರುಗಳಾದ MG ಮುಳ್ಕೂರು ಗುರುಗಳಿಗೂ ಕೂಡ ಶರಣ ವಿಚಾರ ವಾಹಿನಿಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ. ಈ ಗೂಗಲ್ ಮೀಟ್ ವೆಬಿನಾರ್ ಕಾರ್ಯಕ್ರಮದ ನೇತೃತ್ವ ಸ್ಥಾನವನ್ನು ವಹಿಸಿರುವಂತಹ ಹಿರಿಯರು, ಶರಣ ಜೀವಿಗಳು, ನಮಗೆಲ್ಲರಿಗೂ ಮಾರ್ಗದರ್ಶಕರು, ಶರಣ ವಿಚಾರ ವಾಹಿನಿ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ IR ಮಠಪತಿ ಗುರುಗಳಿಗೆ ಶರಣ ವಿಚಾರ ವಾಹಿನಿಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ. ಅವರಿವರೆನ್ನದೇ ಇವತ್ತಿನ ಈ ಗೂಗಲ್ ಮೀಟ್ ವೆಬಿನಾರ್ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂತಹ ಎಲ್ಲಾ ಶರಣ ತಂದೆ ತಾಯಿಂದರಿಗೆ ಶರಣ ವಿಚಾರ ವಾಹಿನಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಬಯಸುತ್ತೇನೆ. ಮೊದಲಿಗೆ ಇವತ್ತಿನ ಕಾರ್ಯಕ್ರಮವನ್ನ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ವಚನ ಪ್ರಾರ್ಥನೆಯನ್ನ ಸಹೋದರರಾದ ಗೌತಮ್ ಪರ್ಸಲ್ಗಿ ಅವರು ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ನನ್ನ ಶರಣು ತಂದೆ ತಾಯಿಗಳು, ಶರಣ ತಂದೆ ತಾಯಿಗಳಿಗೂ ನನ್ನ ಭಕ್ತಿ ಪೂರ್ವಕ ಶರಣು ಶರಣಾರ್ಥಿಗಳು. ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಮಂಗ, ಅದಕ್ಕಾಗಿ ಒಲಿಲಿಲ್ಲೋ ಕೂಡಲ ಸಂಗ. ಮೊದಲಿಂದ ಕಡೆತನಕ ಬಂದೀನಿ ಹಿಂಗ, ಮಾನವನಾಗಿ ನೀ ಮಾಡಿದರ ಹೆಂಗ. ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಮಂಗ, ಅದಕ್ಕಾಗಿ ಒಲಿಲಿಲ್ಲೋ ಕೂಡಲ ಸಂಗ. ಈ ಚಲ ಮರದಂಗ ಉದ್ದಕ ಬೆಳದಿ, ಯೋಚನೆ ಮಾಡದೆ ಅಡ್ಡದಾರಿ ತುಳದಿ. ಆಚಾರವಂತರನು ಅತಿಯಾಗಿ ಕಾಡಿರಿ, ನೀಚ ಜನರೊಳಗೆ ನೀವಂದಾಗಿ ಬೆರತಿ. ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಮಂಗ, ಅದಕ್ಕಾಗಿ ಒಲಿಲಿಲ್ಲೋ ಕೂಡಲ ಸಂಗ. ಭಸ್ಮದ ಬೆರಳಚ್ಚು ಮುಡಲಿಲ್ಲ ಹಣೆಗೆ, ಬಸವನಾಮ ಸ್ಮರಣೆ ಬರಲಿಲ್ಲ ಬಾಯಿಗೆ. ಭಕ್ತಿಯ ನುಡಿಗಳು ಬೀಳಲಿಲ್ಲ ಕಿವಿಗೆ, ತತ್ವದ ತೆರೆಗಳು ಬೀಳಲಿಲ್ಲ ತಲೆಗೆ. ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಮಂಗ, ಅದಕ್ಕಾಗಿ ಒಲಿಲಿಲ್ಲೋ ಕೂಡಲ ಸಂಗ. ಹೊಂದಿಕೊಂಡು ಹೋದೀನಿ ಹೊಲಸಾದ ಚಟಕ, ಹಿರಿಯರ ಮಾತು ಮೀರಿ ಬಿದ್ದೀನಿ ಹಟಕ. ಬರಲಿಲ್ಲ ಒಮ್ಮೆಯಾದರೂ ನೀ ಬಸವ ಮಂಟಪಕ, ಬಸವನ ನೆನೆಲಿಲ್ಲೋ ನೀನೆಂತ ಕಟುಕ. ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಮಂಗ, ಅದಕ್ಕಾಗಿ ಒಲಿಲಿಲ್ಲೋ ಕೂಡಲ ಸಂಗ. ಇನ್ನಾದರೂ ನೀನು ಅಡ್ಡದಾರಿ ಬಿಟ್ಟು, ದೇವರ ಮೇಲೆ ನಂಬಿಕೆ ಇಟ್ಟು. ಶಕ್ತಿಯ ಕೊಡುವವಗೆ ಬೆಲೆಯನ್ನು ಕೊಟ್ಟು, ಗುರು ಬಸವನ ನೆನೆಯೋ ಕೆಟ್ಟ ಬುದ್ಧಿ ಬಿಟ್ಟು. ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಮಂಗ, ಅದಕ್ಕಾಗಿ ಒಲಿಲಿಲ್ಲೋ ಕೂಡಲ ಸಂಗ. ಅದಕ್ಕಾಗಿ ಒಲಿಲಿಲ್ಲೋ ಕೂಡಲ ಸಂಗ, ಅದಕ್ಕಾಗಿ ಒಲಿಲಿಲ್ಲೋ ಕೂಡಲ ಸಂಗ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.
ಶರಣು ಶರಣಾರ್ಥಿಗಳು. ಬಹು ಸುಂದರವಾಗಿ ವಚನ ಪ್ರಾರ್ಥನೆಯನ್ನ ನೆರವೇರಿಸಿಕೊಟ್ಟಂತಹ ಸಹೋದರನಾದ ಗೌತಮ್ ಪಡ್ಸಲಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇನ್ಮೇಲೆ ಗುರುಗಳಾದ ಎಂ.ಜಿ. ಮುಳ್ಕೂರು ಗುರುಗಳು ನಿಸರ್ಗೋಪಚಾರದ ಕುರಿತು ತಮ್ಮ ಅನುಭವಾಮೃತವನ್ನ ದಯಪಾಲಿಸಬೇಕೆಂದು ಅವರಲ್ಲಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪೂಜ್ಯ ಆರ್ ಮಠಪತಿಯವರಲ್ಲಿ, ಬಾಪುಗೌಡ ಪಾಟೀಲರಲ್ಲಿ ಹಾಗೂ ನೆರೆದ ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿ. ನಿನ್ನೆಯಿಂದ ನಾವು ತಾಮಸಿಕ ಆಹಾರದ ಕುರಿತು ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ತಾಮಸಿಕ ಆಹಾರದ ಪಟ್ಟಿನಲ್ಲಿ ಮೊದಲನೇದಾದ ಬೆಲ್ಲದ ಬಗ್ಗೆ ನಿನ್ನೆ ಚಿಂತನೆ ಮಾಡಿದ್ದೀವಿ. ಈಗ ಅದನ್ನು ಮುಂದುವರಿತಾ ಎರಡನೇ ಪಟ್ಟಿನಲ್ಲಿ ಎರಡನೇ ಒಂದು ಐಟಮ್ ಬರ್ತಕ್ಕಂಥದ್ದು ಪಾಲಿಷ್ ಮಾಡಿದ ಕಾಳು ಮತ್ತು ಧಾನ್ಯಗಳು, ಪಾಲಿಸ್ಡ್ ಸೀರಿಯಲ್ಸ್ ಆ್ಯಂಡ್ ಪಲ್ಸಿಸ್ ಅಂತ ಕರಿತೀವಿ. ನೋಡಿ, ಕಾಳು ಬೇಳೆ ಏನದಾವಲ್ಲ, ಕಾಳು ದ್ವಿದಳ ಧಾನ್ಯ ಇರ್ಬೋದು, ಏಕದಳ ಧಾನ್ಯ ಇರ್ಬೋದು. ಅವು ಸಿಪ್ಪೆ ಸಮೇತ ಇದ್ದರೆ ರಾಜಸಿಕ್ ಬರುತ್ತೆ. ಸಿಪ್ಪೆ ತೆಗೆದು, ಈಗ ಹೆಸರು ಬೇಳೆ ಅಂತ ಉಪಯೋಗ ಮಾಡ್ತೀವಿ, ಕಡಲೆಬೇಳೆ ಅಂತ ಉಪಯೋಗ ಮಾಡ್ತೀವಿ, ಅಕ್ಕಿಯನ್ನು ಪಾಲಿಷ್ ಮಾಡ್ತೀವಿ. ಸೊ ಆ ಸಿಪ್ಪೆ ತೆಗೆದು, ಆ ಮೇಗಿನ ತೌಡು ತೆಗೆದು ಅದನ್ನು ಉಪಯೋಗ ಮಾಡ್ತಾಯಿದ್ದೀವಿ. ಅವು ಏನು ಮಾಡ್ತಾವೆ, ಅವು ಯಾವ ಕೆಟಗರಿಯಲ್ಲಿ ಬರ್ತವೆ ಅಂದರೆ ತಾಮಸಿಕದಲ್ಲಿ ಬರುತ್ತೆ. ನೋಡಿ, ಆ ಸಿಪ್ಪೆ ತೌಡು ತಿಂದ ದನ ಭಾಳ ಚೆನ್ನಾಗಿರ್ತದೆ, ಆರಾಮಿರ್ತದೆ. ಆದರೆ ಆ ಸಿಪ್ಪೆಯನ್ನು ತೆಗೆದು ನಾವು ತಿಂತಾ ಇರೋದ್ರಿಂದ, ಪ್ರೊಸೆಸ್ ಮಾಡ್ತಾ ಇರೋದ್ರಿಂದ ದೇಹಕ್ಕೆ ತೊಂದರೆ ಆಗ್ತಾಯಿದೆ. ಅದಕ್ಕೆ ಸಾಧ್ಯ ಆದಷ್ಟು ಈ ಹೆಸರು ಕಾಳು, ಹೆಸರು ಬೇಳೆ ತಗೊಳ್ಳುವಾಗ ಸಿಪ್ಪೆ ಸಮೇತ ಇರೋದು ತೊಗೊಳ್ಳೋದು ಒಳ್ಳೆಯದು. ಇವತ್ತು ಮಾರ್ಕೆಟಲ್ಲಿ ಸಿಗ್ತಾ ಇದೆ, ಸಿಪ್ಪೆ ಸಮೇತ ಉಪಯೋಗಿಸ್ತಾ ಇದ್ದೀವಿ ನಾವು. ಅದು ಏನು, ಸಿಪ್ಪೆ ಹೇಗೆಂದರೆ ಪ್ರೊಟೆಕ್ಟಿವ್ ಫುಡ್ ಅಂತ ಕರೀತಾರೆ. ಅದು ರಕ್ಷಣೆ ಮಾಡ್ತಕ್ಕಂಥ ಆಹಾರ, ಮತ್ತು ಅದು ತಗೊಳ್ಳೋದ್ರಿಂದ ಈಸಿಯಾಗಿ ಬೌಲ್ ಮೂಮೆಂಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲದೆ ಹೋದರೆ ಬೌಲ್ ಮೂಮೆಂಟ್ ಆಗೋದಿಲ್ಲ, ಒಂಥರ ಕಾನ್ಸ್ಟಿಪೇಟ್ ಆಗುತ್ತೆ, ಮಲಬದ್ಧತೆ ಉಂಟಾಗುತ್ತೆ, ಸರಿಯಾಗಿ ಮೋಷನ್ ಹೋಗೋಕ್ಕಾಗೋದಿಲ್ಲ. ಅದಕ್ಕಾಗಿ ಸಿಪ್ಪೆ ಬಹಳ ಅಗತ್ಯವಾಗಿರ್ತಕ್ಕಂಥದ್ದು. ನಾರು, ಸಿಪ್ಪೆ ಅವೆಲ್ಲ ಬೇಕಾಗುತ್ತೆ ನಮ್ಮ ಆಹಾರದಲ್ಲಿ. ಅದನ್ನು ನಾವು ಗಮನಿಸಬೇಕು. ಮೂರನೇ ಪಟ್ಟಿ ಬರ್ತಕ್ಕಂಥದ್ದು ಹಾಲಿನ ಉತ್ಪನ್ನಗಳು. ನೋಡಿ, ಹಾಲು ರಾಜಸಿಕ ಕೆಟಗರಿನಲ್ಲಿ ಬಂದರೆ ಹಾಲಿನ ಉತ್ಪನ್ನಗಳು ಯಾವುದ್ರಿಪ್ಪ? ಹಾಲಿನ ಉತ್ಪನ್ನಗಳು ಅಂದರೆ ತಮಗೆ ಗೊತ್ತಿದೆ. ಹಾಲು ಆದಮೇಲೆ ನಾವೇನು ಮಾಡ್ತೀವಿ, ಹೆಪ್ಪು ಹಾಕಿ ಮೊಸರು ಮಾಡ್ತೀವಿ, ಮೊಸರಿಂದ ಮಜ್ಜಿಗೆ ಮಾಡ್ತೀವಿ, ಮಜ್ಜಿಗೆಯಿಂದ ಮೊಸರನ್ನು ಹಾಗೆ ಬೆಣ್ಣೆ ಮಾಡ್ತೀವಿ, ಬೆಣ್ಣೆಯಿಂದ ಮೇಲೆ ತುಪ್ಪ ಕಾಸ್ತೀವಿ. ಇದೆಲ್ಲ ನೆಕ್ಸ್ಟ್ ಕೆಟಗರಿ. ಹಾಲಾದಮೇಲೆ ಹಾಲಿನಿಂದ ಏನು ಬೈ ಪ್ರಾಡಕ್ಟ್ ಉತ್ಪನ್ನ ಮಾಡ್ತಾ ಇದ್ದೀವಲ್ಲ, ಅವೆಲ್ಲ ಹಾಲಿನ ಉತ್ಪನ್ನಗಳು. ಇವುಗಳಲ್ಲಿ ಮಜ್ಜಿಗೆ ಬಹಳ ಒಳ್ಳೆಯದು, ಭಾಳ ಶ್ರೇಷ್ಠ. ತಕ್ರ ಅಂತೇನೋ ಕರೀತಾರೆ, ಅದು ಹೆಚ್ಚು ಕಡಿಮೆ. ಊಟ ಆದಮೇಲೆ ಒಂದು ಗ್ಲಾಸ್ ಮಜ್ಜಿಗೆ ಕುಡಿಯೋದು ಭಾಳ ಒಳ್ಳೆಯದು. ಅದು ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ ಮತ್ತು ಒಳ್ಳೆಯ ಎಂಜೈಮ್ಸ್ ಇರುತ್ತೆ ಅದು. ಆದರೆ ಈ ನೆಗಡಿ, ಕೆಮ್ಮು ಏನಾರು ಬಂದಾಗ ದಯವಿಟ್ಟು ಮಜ್ಜಿಗೆ ಆಗಲಿ, ಮೊಸರಾಗಲಿ, ನೆಗಡಿ ಕಫ ಇದ್ದಾಗ, ಜ್ವರ ಇದ್ದಾಗ ಅವು ಬೇಡ. ಹುಷಾರಿಲ್ಲದೆ ಇದ್ದಾಗ ನೀವು ಪ್ರತಿ ದಿವಸ ನಿಮ್ಮ ಊಟದ ನಂತರ ಒಂದು ಅರ್ಧ ಗ್ಲಾಸ್ ಮಜ್ಜಿಗೆ, ಟೀ ಕಾಫಿ ಕುಡಿತಿರ್ತಾರೆ ಕೆಲವಲ್ಲ, ಅದ್ರ ಬದಲಿ ಮಜ್ಜಿಗೆ ಒಳ್ಳೆಯದು. ಇದ್ದಿದ್ರಲ್ಲಿ ಸ್ವಲ್ಪ ಬೇಕಾದ್ರೆ ಉಪ್ಪು ಹಾಕ್ಕೋಬೋದು. ಆ ಮಜ್ಜಿಗೆಯನ್ನು ನಾವೆಲ್ಲ ಹದ ಮಜ್ಜಿಗೆ ಅಂತ ಮಾಡ್ತಿರ್ತಾರೆ ತಾಯಂದಿರು, ಅದು ಭಾಳ ಒಳ್ಳೆಯದು, ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದನ್ನು ಮಾಡಿ ಮಜ್ಜಿಗೆಯನ್ನು ನಾವು ಉಪಯೋಗಿಸೋದ್ರಲ್ಲಿ ಏನು ತೊಂದರೆ ಇಲ್ಲ. ಮೊಸರು ಮಧ್ಯಾಹ್ನ ಉಪಯೋಗಿಸಿ, ಬೆಳಗ್ಗೆ ಉಪಯೋಗಿಸ್ಬೋದು, ಮಧ್ಯಾಹ್ನ ಉಪಯೋಗಿಸೋದು, ಆದರೆ ರಾತ್ರಿ ಉಪಯೋಗಿಸ್ಬಾರ್ದು. ಅದು ನಾವು ಗಮನಿಸಬೇಕಾಗತ್ತೆ. ಕೆಲವರು ರಾತ್ರಿ ಮೊಸರನ್ನ ಊಟ ಮಾಡಲಿ ಅಂದರೆ ಆಗೋದಿಲ್ಲ ಅಂತ ಮೊಸರನ್ನೂ ಊಟ ಮಾಡ್ತಿರ್ತಾರೆ. ಸೊ ಮೊಸರಿಂದ ಕಫ ಆಗ್ತಾಯಿದೆ. ಇದ್ರ ಬಗ್ಗೆ ನನಗೆ ಒಂದು ಶ್ಲೋಕ ಸಿಕ್ತು. ನಮ್ಮ ಹೋ ಶ್ರೀನಿವಾಸ ಅಂಥೇಳಿ ಅವರು, ಶ್ರೀಮತಿಯವರು ಒಂದು ಕಡೆ ಬರೆದು ಇಟ್ಕೊಂಡಿದ್ರು. ರಾತ್ರೌ ದಧಿ ಸ್ಮಶಾನ ಧೂಮಶ್ಚ ವೃದ್ಧಾ ಸ್ತ್ರೀ ಸಂಪರ್ಕನ ಕರೋತಿ ಅಂತ ಬಂತದು ಶ್ಲೋಕ. ಅಂದರೆ ರಾತ್ರಿ ಮೊಸರು ತಿನ್ನಬಾರ್ದು. ಸ್ಮಶಾನ ಧೂಮ ಅಂದರೆ ಹೆಣ ಸುಡ್ತಿರ್ತಾರೆ ನೋಡಿ, ಸ್ಮಶಾನದಲ್ಲಿ ಸುಡುಗಡಗಟ್ಟಿ ಅಂತ ಕರಿತೀವಿ ನಾವು. ಆ ಹೆಣದ ವಾಸನೆ ಏನಿದೆಯಲ್ಲ, ಆ ಸುಡೋ ವಾಸನೆ, ಅದು ಕುಡಿಬಾರ್ದು. ನಿಮ್ಗೆ ಗೊತ್ತಿದೆ, ಅದು ನಾವು ಯಾರು ಕುಡಿಯೋದನ್ನೇ ಇಲ್ಲ ಬಿಡಿ. ಆದರೆ ಒಂದೊಂದು ಸಲ ಅನಿವಾರ್ಯ ಆಗುತ್ತೆ ಹೋದಾಗ ಅಲ್ಲೇ ಆ ಸ್ಮಶಾನ ಧೂಮ, ಅದು ಅಂದರೆ ಆ ಹೊಗೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಅನ್ನೋದು. ವೃದ್ಧಾ ಸ್ತ್ರೀ ಸಂಪರ್ಕನ ಕರೋತಿ ಅಂತ ಬರುತ್ತೆ. ಅಂದ್ರೇನು,
ಮದುವೆ ಮಾಡುವಾಗ ನಮ್ಮ ಹಿರಿಯರು ಎಷ್ಟು ಜಾಣರು ಇದ್ರು ನೋಡಿ. ಅದಕ್ಕಾಗಿ ಆ ಗಂಡಿನ ವಯಸ್ಸು ಒಂದು 3-4 ವರ್ಷ ಜಾಸ್ತಿ ಇರ್ತಿತ್ತು, ಹೆಣ್ಣಿನ ವಯಸ್ಸು ಕಡಿಮೆ ಇರ್ತಾಯಿತ್ತು. ಇದು ಯಾಕೆ ಅಂತಂದರೆ, ಆ ಗಂಡಿನ ವಯಸ್ಸು ಕಡಿಮೆ ಇದ್ದು ಹೆಣ್ಣಿನ ವಯಸ್ಸು ಜಾಸ್ತಿ ಇದ್ದೇನಾರು ನಾವು ಅವರ ಜೊತೆ ಸಂಪರ್ಕ ಆಯ್ತಂದರೆ ಅವಾಗ ಆಯುಷ್ಯ ಕಡಿಮೆ ಆಗುತ್ತೆ, ಪುರುಷನ ಆಯುಷ್ಯ ಕಡಿಮೆ ಆಗುತ್ತೆ ಅನ್ನೋ ಒಂದು ದೃಷ್ಟಿನಲ್ಲಿ ಹಿಂದಿನವರು ಅಥವಾ ಈಗಾದರೂ ಸಹಿತ ನಾವು ನೋಡುವಾಗ, ಕನ್ಯಾ ನೋಡುವಾಗ ಮದುವೆ ಮಾಡೋ ಸಂದರ್ಭದಲ್ಲಿ ಹೆಣ್ಣಿನ ವಯಸ್ಸನ್ನು 3-4 ವರ್ಷ ನಾವು ಕಡಿಮೆ ಇಡೋದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಮೊಸರನ್ನು ನಾವು ರಾತ್ರಿ ತಿನ್ನೋದ್ರಿಂದ ಏನಾಗುತ್ತೆ, ಕಫ ಆಗುತ್ತೆ. ಹಾಗಾಗಿ ನೀವು ರಾತ್ರಿ ಮೊಸರನ್ನ ಊಟ ಮಾಡಿ ಅಭ್ಯಾಸ ಕೆಲವರಿಗೆ ಇರುತ್ತೆ. ಸರ್ ನಾವು ಬಿಡೋಕ್ಕಾಗಲ್ಲ ಮೊಸರು ಅಂತಿರ್ತಾರೆ. ಕೆಲವರು ಮೊಸರಿಗೆ ಸಕ್ಕರೆ ಹಾಕಿ ತಿಂತಿರ್ತಾರೆ. ಈಗ ಹೋಟೆಲ್ಗೆ ಹೋದಾಗ ನೋಡಬೇಕು, ಅವನೇನು ಮಾಡ್ತಾನೆ, ಮೊಸರಿಂದ ಇದನ್ನು ಕೊಟ್ಟಿರ್ತಾನೆ ಲೋಟ, ಅದ್ರ ಜೊತೆ ಸಕ್ಕರೆನೂ ಕೊಟ್ಟಿರ್ತಾನೆ. ಅದು ಒಳ್ಳೆಯದಲ್ಲ. ನೀವು ಮೊಸರನ್ನ ಬೇಕಾದ್ರೆ ಮಧ್ಯಾಹ್ನದಾಗ ಕಲಿಸ್ಕೊಡ್ಲಿಕ್ಕೆ, ರಾತ್ರಿಗಾದ್ರೆ ಏನು ಮಾಡಿ, ಅಕಸ್ಮಾತ್ ಕೊಟ್ಟಿದ್ರಿ ಹೋಟೆಲಲ್ಲಿ ಏನು ಮಾಡೋದು, ಬಿಟ್ಟು ಬರಬೇಕಾ, ಅವ್ನು ಕೊಡಬೇಕಾ ವಾಪಸ್ ಅಂತ ಕೆಲವರೆಲ್ಲ ಯೋಚನೆ ಮಾಡ್ತಿರ್ತಾರೆ. ಹಾಗಿದ್ದರೆ ನೀವೇನು ಮಾಡಿ ಅದನ್ನು ನೀರಿಗೆ ಹಾಕಿ ಕದಡಿಬಿಟ್ಟು ಅದನ್ನು ಮಜ್ಜಿಗೆ ಥರ ಮಾಡಿಕೊಂಡು ಒಂದು ಚಮಚದಿಂದ ಅದನ್ನು 2 ಗ್ಲಾಸ್ ತೊಗೊಂಡು ಆ ಕಡೆ ಈ ಕಡೆ ಬಗ್ಗಿಸಿ ಅದನ್ನು ಮಜ್ಜಿಗೆ ಥರ ಮಾಡಿ ಬೇಕಾದ್ರೆ ತೊಗೊಳ್ಳಿ. ನೀವು ಅದನ್ನು ಬಿಡಲೇಬಾರ್ದು ಅನ್ನೋ ಪ್ರಸಂಗ ಇತ್ತಂದರೆ. ಆದರೆ ರಾತ್ರಿ ಮೊಸರನ್ನು ಯಾವಾಗೋ ಒಂದು ಸಲ ತಿಂದ್ರೆ ಏನು ತೊಂದರೆ ಇಲ್ಲ, ಅಂಥದ್ದು ಇದನ್ನು ಮಾಡೋಕ್ಕೆ ಹೋಗೋದು ಬೇಡ ಅತಿಯಾಗಿ. ಆದರೆ ರಾತ್ರಿ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ. ಮತ್ತು ಇದೆಲ್ಲ ನಾವು ಸಾಮಾನ್ಯವಾಗಿ ತೊಂದರೆ ಇದ್ದಾಗ ಇವು ತಗೊಳ್ಳೇಬಾರ್ದು ಅನ್ನೋದನ್ನು ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ, ತುಪ್ಪ ಅಡ್ಡಿ ಇಲ್ಲ, ಉಪಯೋಗಿಸ್ಬೋದು. ಆದರೆ ತುಪ್ಪ ತಿನ್ನಬೇಕಂತಿದ್ರೆ ನಾವು ಶ್ರಮ ಬರಬೇಕು, ಬೆವರು ಬರಬೇಕು. ಬೆವರು ಬರಿಸಿ ನೀವು ತುಪ್ಪ ತಿನ್ನಿ, ಅಡ್ಡಿ ಇಲ್ಲ. ಇಲ್ಲಾಂದರೆ ಮತ್ತೆ ಒಳಗಡೆ ಅದು ತೊಂದರೆ ಆಗ್ತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಏನು ಸಾಲ ಮಾಡಿದ್ರೂ ತುಪ್ಪ ತಿನ್ನಬೇಕು ಅಂತ ನಮ್ಮಲ್ಲಿ ಒಂದು ಗಾದೆ ಮಾತಿದೆ. ತುಪ್ಪ ತಿನ್ನೋದಾದರೆ ನಮ್ಮ ಹಳ್ಯಾಳ ಸರು, ಪ್ರೊಫೆಸರ್ ಹಳ್ಯಾಳ ಕಡಸಗಟ್ಟಿನಲ್ಲಿ ತಾವು ವಿಡಿಯೋದಲ್ಲಿ ಹಾಕಿದ್ರಿ, ಕೆಲವರು ನೋಡಿದ್ರಿಲ್ಲ ಗೊತ್ತಿಲ್ಲ. ಅವರು ತೋಟಕ್ಕೆ ನಾನು ಕರ್ಕೊಂಡು ಹೋಗಿದ್ರು ಹಿಂದೆ. ಆದರೆ ಅಲ್ಲಿ ಆಗ ಈ ಗೋವುಗಳನ್ನು ಸಾಕಿರಲಿಲ್ಲ. ಆದರೆ ಈಗ ಅವರು ಸಾಕಿದ್ದನ್ನು ನೋಡಿದ್ರು, ಬಹಳ ಖುಷಿ ಆಯಿತು ನನಗೆ. ಸೊ ಹಾಗಾಗಿ ಆ ನಾಟಿ ಹಸುವಿನ ತುಪ್ಪ ಒಳ್ಳೆಯದು. ಅದು 2,000 ಮೇಲೆ ಬೀಳುತ್ತೆ. 2,400 ಅವ್ರು ರೇಟ್ ಹೇಳ್ತಾಯಿದ್ರು. ನಾವು ಮೊನ್ನೆ ಇಲ್ಲಿ ತೊಗೊಂಡು ಬಂದೆ ಧಾರವಾಡದಲ್ಲಿ, ನಾನು ಬೇರೆ ಕಡೆ ತರ್ತೀನಿ. ಇಲ್ಲಿ ಅದು 2,000 ರೂಪಾಯಿ ಕೆ ಜಿ. 1,000 ರೂಪಾಯಿ ಕೊಟ್ಟು ತರಬೇಕಂದ್ರೆ ಅರ್ಧ ಕೆ ಜಿದು ಪ್ಯಾಕೆಟ್ ಇರೋದು. ನಮ್ಮ ಮನೆಯವರು ಬ್ಯಾಡ್ರಿ ಜಾಸ್ತಿ ಆಗುತ್ತೆ ಅಂತ ಅವ್ರು ಬೈತಾಯಿದ್ರು ನನಗೆ. ಆದರೂ ಇರ್ಲಿ ತಗೋ, ಏನಾಗೋದಿಲ್ಲ, ನಾವು ಆರೋಗ್ಯಕ್ಕೆ ಖರ್ಚು ಮಾಡ್ತಾಯಿದ್ದೀವಿ ಅಂತೇಳಿ ನಾವು ತೊಗೊಂಬಂದೀವಿ. ಸೊ ಹಾಗಾಗಿ ಅಂಥ ನಾಟಿ ಹಸಿ ಒಂದು ಏನಾರು ಇದ್ದರೆ ಉಪಯೋಗಿಸಿ, ನಾನು ಬೇಡ ಅನ್ನೋದಿಲ್ಲ. ಆದರೆ ಇವತ್ತೇನು ಡೇರಿ ಇದೆಯಲ್ಲ, ಡೇರಿ ಅದನ್ನು ಈ ಕಡೆ ಮೊನ್ನೆನೇ ಹೇಳಿದೆ, ನೀವು ಈ ಕಡೆ ಬೂಸ ಹಾಕ್ತೀವಿ, ಈ ಕಡೆ ಹಿಂಡ್ತೀವಿ. ಆ ಹಾಲು ಬರಲಿಕ್ಕೆ ಲಸಿಕೆಗಳನ್ನು ಕೊಟ್ಟು ನಾವು ಆ ಆಕಳನ್ನು ಸಹಿತ, ಡೇರಿ ಆಕಳು ಹಂದಿ ಥರ ಇರ್ತದೆ. ಅದರಲ್ಲಿ ಇನಿ ಇರೋದಿಲ್ಲ. ಒಂದು ರೀತಿ ಹಂದಿ ಅನ್ನೋ ಕ್ರಾಸ್ ಬ್ರೀಡಿಂಗ್ ಮಾಡಿದ್ದು, ನ್ಯಾಚುರಲ್ ಅದು ಏನು ಗರ್ಭಧಾರಣೆ ಮಾಡಿದ್ದು ಇಂಜೆಕ್ಷನ್ ಮೂಲಕ ಮಾಡ್ತಾ ಇದ್ದಾರೆ. ನೈಸರ್ಗಿಕ ಗರ್ಭಧಾರಣೆಯಲ್ಲಿ ಕಾಣ್ತಾ ಇಲ್ಲ. ಸೊ ಹಾಗಾಗಿ ಆ ಹಾಲನ್ನು ಉತ್ಪನ್ನ ಮಾಡತಕ್ಕಂಥ ಹಸು ಒಂದು ಹಂದಿಯ ಇದು ಅಂತ ಹೇಳ್ತಿರ್ತಾರೆ ಹೆಚ್ಚು ಕಡಿಮೆ. ಹಿಂದೆ ನೋಡಿ, ಅದು ಹಂದಿ ಥರನೇ ಇರ್ತದೆ ಆಕಾರ, ನಿಂತಲ್ಲೇ ನಿಂತಿರ್ತದೆ, ಸಪ್ಪಗೆ ಇರ್ತದೆ ಅದು. ಹಾಗಾಗಿ ಇವತ್ತು ಹಾಲು ಕುಡಿತವರು ನಾವು ಒಂದು ರೀತಿ ನಿಂತಲ್ಲಿ ನಿಂತಾಗ ದೇಖನೇಕು ಡಬ್ಬ ಚಲನೆಗೂ ಲಂಗಡ ಅಂತ ಅಂದಂಗೆ ಆ ಹಸು ನಿಂತಲ್ಲೇ ನಿಂತಿರ್ತಾವ. ಡೈರಿ ಆಕಳುಗಳ ತಿಂತಾವ ಬೇಕಾದಷ್ಟು. ಅವೆಲ್ಲಿ ಹೊರಗಡೆ ಅಡ್ಡಾಡಿ ಬರೋದಾಗಲಿ, ಅವುಗಳನ್ನು ಅಡ್ಡಾಡಿಸ್ಕೊಂಬರೋದು ಅದು ಇರೋದಿಲ್ಲ. ಹಾಗಾಗಿ ನಾವು ಈ ಡೈರಿ ಹಾಲು, ಅದರಲ್ಲೂ ಪ್ಯಾಕೆಟ್ ಹಾಲು ಇನ್ನೂ ಅಧ್ವಾನ ನಮಗೆ ಬರ್ತಕ್ಕಂಥದ್ದು. ಇಲ್ಲೆಲ್ಲ ಈಗ ಸಿಟಿನಲ್ಲಿ ಪ್ಯಾಕೆಟ್ ಹಾಲು ನಾವೇನು ಮಾಡೋಕ್ಕಾಗಲ್ಲ, ಅನಿವಾರ್ಯದಲ್ಲಿ ಅದನ್ನೇನೋ ಟೀ ಕಾಫಿಗೆ ಏನು ಬೇಕಾಗುತ್ತೆ ಅಷ್ಟೇ ಬಳಸ್ತಾ ಇದ್ದೀವಿ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಸ್ವಲ್ಪ ಗಮನಿಸಬೇಕು. ಆಮೇಲೆ ಪಟ್ಟಿನಲ್ಲಿ ಬರ್ತಕ್ಕಂಥದ್ದು ನಮಗೆ 3ನೇದು ಹಾಲಿನ ಉತ್ಪನ್ನಗಳಾಯಿತು. 4ನೇದು ಎಣ್ಣೆ ಬೀಜಗಳು, ಆಯಿಲ್ ಸೀಡ್ಸ್ ಅಂತ ಕರಿತೀವಿ. ಗ್ರೌಂಡ್ನಟ್ಟು ಇದ್ದಿದ್ರಲ್ಲಿ ಅಡ್ಡಿ ಇಲ್ಲ, ಒಳ್ಳೆಯದು. ಕಳೆಕಾಯಿ ಬೀಜ ಅಥವಾ ಎಳ್ಳು, ಬಾದಾಮಿ, ಇವೆಲ್ಲ ಎಣ್ಣೆ ಬೀಜಗಳು ಇದ್ದಿದ್ರಲ್ಲಿ ಅಡ್ಡಿ ಇಲ್ಲ. ಅದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಎಣ್ಣೆ, ಆಯಿಲ್. ಆಯಿಲ್ ಬಗ್ಗೆ ಸ್ವಲ್ಪ ದೀರ್ಘವಾಗಿ ಚರ್ಚೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ಈಗಾಗಲೇ 5:30 ಆಗಿರೋದ್ರಿಂದ ನಾಳೆ ಮತ್ತೆ ಇದನ್ನು ಮುಂದುವರಿಸೋಣ ಅಂತ ಹೇಳ್ತಾ, ಎಲ್ಲರಿಗೂ ಶರಣಾರ್ಥಿ. ಇಲ್ಲಿವರೆಗೆ ಧಾರವಾಡದಿಂದ ಶ್ರೀ MG ಮುಳುಕೂರ್ ಅವರು ತಾಮಸಿಕ ಆಹಾರದಲ್ಲಿ
ಪಾಲಿಶ್ ಮಾಡಿದ ಕಾಳು ಕಡಿಗಳು ಹಾಗೂ ಹಾಲಿನ ಉತ್ಪನ್ನಗಳು, ಅದರಂತೆ ರಾತ್ರಿಯಲ್ಲಿ ಮೊಸರನ್ನ ಉಣಬಾರದು. ಅದೇ ರೀತಿಯಾಗಿ ಸುಡುಗಾಡು ಗಟ್ಟಿಯಲ್ಲಿ ಹೆಣ ಸುಡುವ ಆ ವಾಸನೆಯನ್ನ ಸೇವಿಸಬಾರದು ಅನ್ನುವಂಥ ಒಂದು ಪ್ರಜ್ಞೆಯನ್ನ ನಮಗೆ ಇವತ್ತ ಕೊಟ್ಟಿದ್ದಾರೆ. ನಮ್ಮ ಜೀವನ ಶೈಲಿ ಒಳಗ ಕೆಲವೊಂದನ್ನು ನಾವು ಬದಲಾವಣೆ ಮಾಡಿಕೊಳ್ಳೇಬೇಕು. ಅಂದಾಗ ನಮ್ಮ ಆರೋಗ್ಯದ ಕುರಿತು ನಾವು ಕಾಳಜಿ ವಹಿಸಿದಂಗೆ ಆಗ್ತದ. ಆ ಕಾರಣಕ್ಕಾಗಿ ರಾತ್ರಿ ವೇಳೆಯಲ್ಲಿ ನಾವು ಹುಳಿ ಮೊಸರನ್ನ, ಹುಳಿ ಪದಾರ್ಥಗಳನ್ನ ಉಣಬಾರದು. ಅವೆಲ್ಲವೂ ತಾಮಸಿ. ಅಷ್ಟೇ ಅಲ್ಲ, ನಮ್ಮ ಪಚನ ಕ್ರಿಯೆಗೆ ಅವು ಅಷ್ಟು ಸಹಕಾರ ಮಾಡುವುದಿಲ್ಲ ಅನ್ನೋದನ್ನು ಕೂಡ ಅವರು ತಿಳಿಸಿದ್ದಾರೆ. ಆ ಕಾರಣಕ್ಕಾಗಿ ನಾಳೆ ವಿಸ್ತೃತವಾಗಿ ಎಣ್ಣೆಯ ಕುರಿತಾಗಿ ಅವರು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳುವರಿದ್ದಾರೆ. ನಾವು ತಿನ್ನುವಂತ ಎಣ್ಣೆ ಇವತ್ತ ಎಂಥ ಎಣ್ಣೆ ತಿಂತೀವಿ, ನಾವು ಏನು ಮಾಡಬೇಕಾಗಿದೆ ಅನ್ನೋದು ನಾಳಿನ ದಿವಸ ಚಿಂತನೆ ಮಾಡೋಣ. ಚಿಂತನೆ ನೀಡಿದ ಶ್ರೀ ಮುಳುಕೂರು ಗುರುಗಳಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಇನ್ನು ಮೇಲೆ ಸೂರ್ಯ ಗದ್ದಿಗೆಯ ಕುರಿತಾಗಿ ಶ್ರೀ ಪ್ರೊಫೆಸರ್ ಬಾಪುಗೌಡ ಪಾಟೀಲ್ ಅವರು ತಮ್ಮ ಚಿಂತನೆಯನ್ನ ನೀಡಬೇಕೆಂದು ಅವರಲ್ಲಿ ನಾನು ಬೆನ್ನ ಮಾಡಿಕೊಳ್ತಾ ಇದ್ದೇನೆ. ಸತ್ಸಂಗದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ಇವರಿಗೆ ನಾವು 23 ಅಧ್ಯಾಯಗಳನ್ನ ನೋಡಿದೆವು. ಈ 23ನೇ ಅಧ್ಯಾಯ ಅನುಷ್ಠಾನ ಮುಕ್ತಾಯ ಅಂತ ಹೇಳಿ ಇತ್ತು. ಹೊಸದಾಗಿ ಯಾವುದೋ ಒಂದು ಸ್ಥಾನವನ್ನು ಅಲಂಕರಿಸಿದಾಗ, ಹುದ್ದೆಯನ್ನು ಅಲಂಕರಿಸಿದಾಗ ಅದಕ್ಕೆ ಸಂಬಂಧಪಟ್ಟಂತಹ ಅನೇಕ ಸವಾಲುಗಳು, ಆಹ್ವಾನಗಳು ಇರ್ತಾವ. ಅಂತಹ ಸವಾಲುಗಳು ಸಿದ್ಧಲಿಂಗ ಮಹಾಸ್ವಾಮಿಗಳಿಗೂ ಕೂಡ ಇದು ಅನ್ನೋದನ್ನ ಅವರು ಹೇಳ್ಕೊಂತಾರೆ. ಅದರಲ್ಲಿ ಬಹಳ ದೊಡ್ಡ ಸವಾಲು ಏನು ಅಂತಂದ್ರೆ, ಮಠದಲ್ಲಿ ದಾಸೋಹವನ್ನ ಆರಂಭ ಮಾಡೋದು. ಯಾವ ಮಠದಲ್ಲಿ ದಾಸೋಹ ಇರ್ತದೆ ಆ ಮಠಕ್ಕೆ ಬರುವಂತ ಭಕ್ತರ ಸಂಖ್ಯೆ ಹೆಚ್ಚಿರ್ತದೆ. ಭಕ್ತರ ಸಂಖ್ಯೆ ಹೆಚ್ಚಿದಷ್ಟು ಮಠದ ಕಳೆ ಹೆಚ್ಚಾಗ್ತದೆ. ಮಠದ ಕಳೆ ಹೆಚ್ಚಾಗೋದ್ರಿಂದ ಮಠದ ಶ್ರೀಮಂತಿಕೆ ಹೆಚ್ಚಾಗ್ತದೆ. ಆ ರೀತಿಯಾದಂತಹ ಶ್ರೀಮಂತಿಕೆ ಗದಗಿನ ತೋಟಗಾರ ಮಠದ್ದು ಆಗ್ಬೇಕು ಅಂತ ಅವರು ಅಪೇಕ್ಷೆ ಪಟ್ಟದ್ರಿಂದ ಇದಕ್ಕೆ ಅರ್ಥ ವ್ಯವಸ್ಥೆಯನ್ನು ಬಲಪಡಿಸ್ಬೇಕಲ್ಲ, ಏನ್ ಮಾಡಬೇಕು ಅಂತ ವಿಚಾರ ಮಾಡಿ ಮಠದ ಆಸ್ತಿ ಈಗಿರೋದು ಏನು, ಎಲ್ಲೆಲ್ಲದ ಅಂತ ಹೇಳಿ ವಿಚಾರ ಮಾಡಿದಾಗ ಡಂಬಳದಲ್ಲಿ 86-87 ಎಕರೆಯಷ್ಟು ಜಮೀನು ಅದಾವ ಅನ್ನೋದು ಗೊತ್ತಾಯ್ತು. ಮತ್ತೆ ಅದು ಮಠಕ್ಕೆ ಹೆಂಗ್ ಹೋಗ್ಬೇಕು ಅಂದ್ರೆ ಪಾದಯಾತ್ರೆ ಮೂಲಕ ಹೋಗ್ಬೇಕು. ಪಾದಯಾತ್ರೆಯಲ್ಲಿ ಅವ್ರ ಜೊತೆಗೆ ಭಕ್ತರು ಕೂಡ ಇರ್ತಾರೆ. ಅಲ್ಲಿ ಒಂದು ಸಂವಾದ ಮಾಡ್ತಾ ಹೋಗ್ಬೋದು ಅಂತ ಆಲೋಚನೆ ಮಾಡಿ ಡಂಬಳ ಮಠಕ್ಕೆ ಅಮಾವಾಸ್ಯೆಯ ದಿವಸ ಅವರು ಪಾದಯಾತ್ರೆ ಆರಂಭ ಮಾಡ್ತಾರೆ. ಆ ಪಾದಯಾತ್ರೆ ಫಲಶ್ರುತಿ ಏನು ಅಂದ್ರೆ, ಸಂಪತ್ತು ಅದೇ ಆದ್ರೆ ಅದು ಕೈಗೆ ತಗ್ತಾ ಇಲ್ಲ. ಅದು ಕೈಗೆ ಸಿಗ್ಬೇಕಾದ್ರೆ ಏನ್ ಮಾಡ್ಬೇಕು, ದಡ್ಡಾಗಿದಾವ ಹೊಲಗಳು ಅನ್ನೋದು ಅವ್ರಿಗೆ ಗೊತ್ತಾಯ್ತು. ಮುಂದಿನ ತಿಂಗಳು ಅಥವಾ ಆಮೇಲೆ ಪ್ರತಿ ತಿಂಗಳು ಕೂಡ ಪಾದಯಾತ್ರೆಯನ್ನ ಅಮಾವಾಸ್ಯೆ ದಿವಸ ಮಾಡ್ಬೇಕು ಡಂಬಳಕ್ಕೆ ಅಂತ ಹೇಳಿ ಅವರು ಆಲೋಚನೆ ಮಾಡಿ ಯಾರ್ಯಾರ ಜೊತೆಗೆ ಮಾತಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದು. ಅದಕ್ಕೆ ಯಾವುದೇ ಒಂದು ಕೆಟ್ಟ ಸ್ಥಿತಿಯಿಂದ ಹುಟ್ಟ
ಸಂಸ್ಥೆ ಆಗ್ಲಿ ಅಥವಾ ಒಂದು ಮನೆ ಆಗ್ಲಿ ಬರ್ಬೇಕಾದ್ರೆ ಮನೆಯ ಯಜಮಾನ ಏನ್ ಮಾಡ್ಬೇಕು ಅಂದ್ರೆ ಮೊದಲನೇದು ಅವಲೋಕನ ಮಾಡ್ಬೇಕು. ಇದ್ದ ಸ್ಥಿತಿಯನ್ನ ಒಳ್ಳೆ ರೀತಿಯಲ್ಲಿ ಅಭ್ಯಾಸ ಮಾಡಿ ಏನು ಕ್ರಮ ಕೈಕೋಬೇಕು ಅಂತ ಆಲೋಚನೆ ಮಾಡ್ಬೇಕು. ಅದಕ್ಕೆ ಹಂಗ ಮಾಡ್ಲಿಕ್ಕೆ ಅವರು ಮುಂದಾಗ್ತಾರೆ. 24ನೇ ಅಧ್ಯಾಯ ಕಡೆಗೀಲಿಲ್ಲದ ಬಂಡಿ ಅಂತ. ಈ ಕಡೆಗೀಲಿಲ್ಲದ ಬಂಡಿ ಆಗಿತ್ತು ಗದಗಿನ ಮಠ. 1974ಕ್ಕಿಂತ ಮುಂಚೆ ಶ್ರೀಮಠದ ಆಡಳಿತ ವ್ಯವಸ್ಥೆ ಕಡೆಗೀಲಿಲ್ಲದ ಬಂಡಿ ಅಂತಿತ್ತು. ಈ ಮೊದಲೇ ಹೇಳಿದಂತೆ ಹಿರಿಯ ಪೂಜ್ಯ ಶ್ರೀ ಶಿವಕುಮಾರ ಜಗದ್ಗುರುಗಳು ತುಂಬಾ ಮುಕ್ತ ಹಾಗೂ ನಿರ್ಲಿಪ್ತ ಸ್ವಭಾವದವರು. ಹಲವು ವರ್ಷಗಳಿಂದ ಶ್ರೀಮಠದ ಆಡಳಿತ ಸೂತ್ರವನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡಿದ್ದ ಶ್ರೀ ಬೋಳೆರಾಯ ಕಮತರ್, ಶ್ರೀ ಕಾಶಪ್ಪ ತಳವಾರ್, ಶ್ರೀ ಬನ್ನಿಕೊಪ್ಪ ಗೌಡ್ರು ಮತ್ತು ಶ್ರೀ ನದಾಸ್ ಇವರೆಲ್ಲ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡಿ ನಿವೃತ್ತರಾದವರು. ಹೀಗಾಗಿ ಹಿರಿಯ ಶ್ರೀಗಳು ಇವರನ್ನು ಸಂಪೂರ್ಣ ನಂಬಿ ಅವರು ಯಾವುದೇ ಕಾಗದ ತಂದರೂ ಕಣ್ಣು ಮುಚ್ಚಿ ಸಹಿ ಮಾಡಿಬಿಡುತ್ತಿದ್ರು. ಹೀಗಾಗಿ ಮಠದ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿಯ ಬಹುಭಾಗವನ್ನು ತುಂಬಾ ನಿಕೃಷ್ಟ ಹಣಕ್ಕೆ 99 ವರ್ಷಗಳವರೆಗೆ ಲೀಸ್ಗೆ ಕೊಡಲಾಗಿತ್ತು. ಅದರಿಂದ ಬಂದ ಹಣವಾದರೂ ಎಲ್ಲಿ ಹೋಗುತ್ತಿತ್ತು ಎಂಬುದರ ಬಗ್ಗೆ ಕೂಡ ಶ್ರೀಗಳು ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ. ಹೀಗಾಗಿ ಯಾವ ಅಭಿವೃದ್ಧಿ ಕಾರ್ಯಗಳು ನಡೆದಿರಲಿಲ್ಲ. ನಾನು ವ್ಯವಹಾರದಲ್ಲಿ ನಿಪುಣನಾಗಿರದಿದ್ದರೂ ಹಿರಿಯ ಶ್ರೀಗಳಷ್ಟು ಬೋಳೆ ಸ್ವಭಾವದವನಾಗಿರ್ಲಿಲ್ಲ. ಆದ್ದರಿಂದ ನಾನು ಬಂದ ಮೇಲೆ ಮುಂಚೆ ಆಡಳಿತ ನೋಡಿಕೊಳ್ಳುತ್ತಿದ್ದ ಸಿಬ್ಬಂದಿಯ ವ್ಯವಹಾರ ಮತ್ತು ನಡವಳಿಕೆಯನ್ನು ಗಮನಿಸತೊಡಗಿದೆ. ಏನು ಹಗರಣಗಳು, ಎಲ್ಲಿ ಮೋಸವಾಗುತ್ತಿದೆ ಇದೆಲ್ಲ ತಿಳಿಯದಿದ್ದರೂ ವ್ಯವಹಾರ ಸುಸೂತ್ರವಿಲ್ಲ ಎಂಬುದತ್ತು ಅರಿವಿಗೆ ಬಂತು. ಹೀಗಾಗಿ ಮಠದ ಆಡಳಿತ ವ್ಯವಸ್ಥೆಯನ್ನು ಮೊದಲು ಸರಿಪಡಿಸಲು ನಿರ್ಧರಿಸಿದೆ. ಈ ನಡುವೆ ಯಡಿಯೂರು ಶ್ರೀಮಠದಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಆಡಳಿತ ನಿರ್ವಹಿಸುತ್ತಿದ್ದ ಉಪವಿಭಾಗಾಧಿಕಾರಿ ಶ್ರೀ R.M. ಬಸವಲಿಂಗಯ್ಯ ಅವರ ಪರಿಚಯವಾಗಿತ್ತು. ಅವರ ಪ್ರಾಮಾಣಿಕತೆ ಮತ್ತು ದಕ್ಷ ಆಡಳಿತ ನನ್ನ ಗಮನ ಸೆಳೆದಿದ್ದವು. ನಿವೃತ್ತಿಯ ಅಂಚಿನಲ್ಲಿದ್ದ ಅವರನ್ನು ನಿವೃತ್ತಿಯ ನಂತರ ಡಂಬಳ ಗದಗ ಮಠಗಳ ಆಡಳಿತಾಧಿಕಾರಿಯನ್ನಾಗಿ ಕರೆತರಲು ನಿರ್ಧರಿಸಿದೆ. ನಮ್ಮ ಕೋರಿಕೆಯನ್ನು ಮಾನ್ಯ ಮಾಡಿ ಬಂದ ಅವರು ಕೂಡಲೇ ಇಲ್ಲಿಯ ವ್ಯವಹಾರಗಳ ಲೋಪದೋಷಗಳನ್ನು ಕಂಡುಹಿಡಿದು ನನ್ನ ಗಮನಕ್ಕೆ ತಂದರು. ಹೀಗಾಗಿ ಈ ಮುಂಚೆ ಆಡಳಿತ ನಿರ್ವಹಿಸುತ್ತಿದ್ದವರನ್ನು ಹಂತ ಹಂತವಾಗಿ ಮುಕ್ತಗೊಳಿಸಲಾಯಿತು. ತುಂಬಾ ಚಾಣಾಕ್ಷ ಆಡಳಿತ ಅಧಿಕಾರಿಯಾಗಿದ್ದ ಬಸವಲಿಂಗಯ್ಯ ಅವರು 5 ಟ್ರಸ್ಟ್ಗಳನ್ನು ರಚಿಸಿ ಎಲ್ಲವುಗಳ ಮುಖ್ಯಸ್ಥನಾಗಿ ನನ್ನನ್ನೇ ನೇಮಿಸಿದರು. ಎಲ್ಲಕ್ಕೂ ಬೇರೆ ಬೇರೆ ನಿರ್ದೇಶಕರನ್ನು ನೇಮಕ ಮಾಡಲಾಯಿತು. ಆ 5 ಯಾವ ಸಂಸ್ಥೆಗಳು ಅಂದ್ರೆ ಮೂಲ ಸಂಸ್ಥಾನ ಮಠದ ಟ್ರಸ್ಟ್, ಪ್ರಸಾದ ನಿಲಯದ ಟ್ರಸ್ಟ್, ತೋಂಟದಾರ್ಯ ವಿದ್ಯಾಪೀಠದ ಟ್ರಸ್ಟ್, ಕೃಷಿ ತರಬೇತಿ ಕೇಂದ್ರ, 5ನೇದು ಯಳಂದೂರು ಬಸವಲಿಂಗ ಮಹಾಸ್ವಾಮಿಗಳ ಯೋಗ ಪಾಠಶಾಲೆ. ಈ ಎಲ್ಲ ವಿಶ್ವಸ್ತ ಸಂಸ್ಥೆಗಳ ಕಾರ್ಯನಿರ್ವಹಣೆ ಸುಸೂತ್ರವಾಗಲು ಅವುಗಳಿಗೆ ಒಂದಿಷ್ಟು ಆಸ್ತಿ ಜೋಡಿಸಿದರು. ಯಾವುದೇ ವ್ಯವಹಾರವು ನನ್ನ ಗಮನಕ್ಕೆ ಬರದೆ ನಡೆಯುವಂತಿಲ್ಲ ಎಂಬ ಕಟ್ಟಪ್ಪಣೆಯೊಂದಿಗೆ ಬರುವ ಯಾವುದೇ ಆದಾಯವಿರಲಿ ಅದು ಶ್ರೀಮಠದ ಬ್ಯಾಂಕ್ ಖಾತೆಗೆ ಜಮಾ ಆಗುವಂತೆ ನೋಡಿಕೊಂಡರು. ಅಂದ್ರೆ ಮುಂಚೆ ಈ ತರಹದ ವ್ಯವಸ್ಥೆ ಇರಲಿಲ್ಲ. ಅದನ್ನ ಯಾರು ಆಡಳಿತ ನೋಡ್ಕೊಳ್ತಿದ್ರು ಅವರೇ ನೇರವಾಗಿ ಸ್ವೀಕರಿಸ್ತಾ ಇದ್ರು. 10-20 ವರ್ಷಗಳ ಹಿಂದೆಯೇ ಇಂಥ ಒಬ್ಬ ದಕ್ಷ ಹಾಗೂ ಪ್ರಾಮಾಣಿಕ ಆಡಳಿತಾಧಿಕಾರಿ ದೊರೆತಿದ್ರೆ ಶ್ರೀಮಠದ ಪರಿಸ್ಥಿತಿ ಬೇರೆ ಆಗಿರುತ್ತಿತ್ತು. ವಯೋಸಹಜ ವಿಶ್ರಾಂತಿ ಬಯಸಿದ ಬಸವಲಿಂಗಯ್ಯನವರು ಮತ್ತೊಬ್ಬ ನಿವೃತ್ತ ಅಧಿಕಾರಿ ಶ್ರೀ R.B. ಅಂಗಡಿ ಅವರಿಗೆ ಅಧಿಕಾರ ವಹಿಸಿಕೊಟ್ಟರು. ನಿವೃತ್ತ ತಹಸೀಲ್ದಾರ್ ಆಗಿದ್ದ ಅಂಗಡಿಯವರು ಅಷ್ಟೇ ದಕ್ಷತೆ ಹಾಗೂ ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸಿದರು. ಇವರ ಅಧಿಕಾರ ಅವಧಿಯಲ್ಲಿ ನನಗೆ ಸ್ಥಾಪಿಸಬೇಕೆನಿಸಿದ 4 ITI ಕಾಲೇಜುಗಳನ್ನು ಗದಗ, ಡಂಬಳ, ಶಿರೋಳ ಹಾಗೂ ಮಂಡಲಗಿರಿಗಳಲ್ಲಿ ಪ್ರಾರಂಭಿಸಲಾಯಿತು. ಇಷ್ಟೊತ್ತಿಗಾಗಲೇ ಆಡಳಿತ ಹಾಗೂ ಹಣಕಾಸಿನ ನಿರ್ವಹಣೆ ಅಂದುಕೊಂಡಷ್ಟು ಸುಲಭವಲ್ಲ ಎಂದು ನನಗೆ ಮನವರಿಕೆ ಆಗಿತ್ತು.
ಎಲ್ಲಾ ಬಿಟ್ಟು ಇದನ್ನೇ ಮಾಡಿದ್ರೆ ಅಸಾಧ್ಯ ಏನೂ ಅಲ್ಲ ಅನ್ನಿಸಿದರು. ನಮ್ಮ ಉಳಿದೆಲ್ಲ ಯೋಜನೆಗಳ ಅನುಷ್ಠಾನ ಸಾಧ್ಯವಿಲ್ಲ ಎಂಬ ಕಾರಣದಿಂದ ಈ ವ್ಯವಸ್ಥೆ ನೋಡಿಕೊಳ್ಳಲು ಯುವ ಪಡೆಯನ್ನು ಸಿದ್ಧಪಡಿಸುವ ಅಗತ್ಯ ಇದೆ ಅನ್ನಿಸ್ತು. ಒಂದು ರಾಜ್ಯ, ಒಂದು ಸಂಸ್ಥೆ, ಒಂದು ಮನೆಯ ಪರಿಸ್ಥಿತಿ ಬಿಗಡಾಯಿಸಲು ದೊರೆ ಅಥವಾ ಮುಖ್ಯಸ್ಥನ ಒಂದು ಕೆಟ್ಟ ನಿರ್ಣಯ ಸಾಕು. ಆದರೆ ಕೆಟ್ಟದ್ದನ್ನು ಸರಿಪಡಿಸಲು ಸಹಸ್ರ ಜನರ ಸಹಕಾರ ಮತ್ತು ಸಾಕಷ್ಟು ಸಮಯ ಬೇಕು. ಮದುವೆ ಊಟ ಸಿದ್ಧಪಡಿಸಲು 100 ಜನ ಕೈ ಜೋಡಿಸುತ್ತಾರೆ. ಎಲ್ಲ ಸಿದ್ಧವಾಯಿತು, ಇನ್ನೇನು ಊಟಕ್ಕೆ ಕರೆಯಬೇಕು ಎನ್ನುವಷ್ಟರಲ್ಲಿ ಯಾರೋ ಕೇಡಿಗಳು ಎಲ್ಲದರಲ್ಲೂ ಬಹುಶಃ ಉಪ್ಪು ಸುರಿದರೆ ಮಾಡಿದ ಅಡಿಗೆ ಎಲ್ಲ ನಿರುಪಯುಕ್ತವಾಗುವಂತೆ ಹಿಂದಿನವರು ಗಳಿಸಿದ ಕೀರ್ತಿ, ಕೋಟ್ಯಂತರ ರೂಪಾಯಿಗಳ ಆಸ್ತಿ ಅನ್ಯರ ಪಾಲಾಗಿ ಹೋಗಿತ್ತಲ್ಲದೆ ಶ್ರೀಮಠದ ಭಕ್ತರ ಶ್ರದ್ಧೆ ವಿಶ್ವಾಸಗಳನ್ನು ಕಳೆದುಕೊಳ್ಳುವಂತಾಗಿತ್ತು. ಇದೆಲ್ಲದರ ಪುನಃಸ್ಥಾಪನೆಯ ಚಿಂತೆ ನನ್ನನ್ನು ಕಾಡುತ್ತಲಿತ್ತು. ಅದಕ್ಕಾಗಿ ಭಕ್ತರ ಶ್ರದ್ಧೆ ಮತ್ತು ವಿಶ್ವಾಸ ಗಳಿಸುವತ್ತ ಗಮನ ಹರಿಸಿದೆ. ನಮ್ಮ ಮಠದ ದಾಸೋಹ ಮತ್ತು ಗ್ರಂಥ ಪ್ರಕಟಣೆ ಹೇಗೋ ಹಾಗೆ ವಾರದ ಶಿವಾನುಭವ ಕಾರ್ಯಕ್ರಮಗಳು ಜನರ ಗಮನ ಸೆಳೆದಿತ್ತು. ಈ ಶಿವಾನುಭವ ಕಾರ್ಯಕ್ರಮ ನಾನು ಆರಂಭಿಸಿದ್ದಲ್ಲ. ನಾನು ಪೀಠಾಧಿಪತಿಯಾಗಿ ಬರುವ ಮುಂಚೆಯೇ ಪ್ರಗತಿಶೀಲ ಯುವಕ ಸಂಘದವರು ಆರಂಭಿಸಿದ್ರು. ಈ ಕಾರ್ಯಕ್ರಮದ ಮೂಲಕವೇ ಮಠದೊಳಗೆ ನನ್ನ ಪ್ರವೇಶವಾದದ್ದು. ಇದನ್ನ ನಾವು ಮತ್ತೆ ನೆನಪಿಸ್ಕೊಳ್ಳೋದಾದ್ರೆ, ನಡೆ ಕಲಿಸಿದ ಬಸವಣ್ಣ ಅಂತ ಹೇಳಿ ಅವರು ಒಂದು ವಿಷಯದ ಮೇಲೆ 5 ದಿನ ಉಪನ್ಯಾಸ ಮಾಡಿದ್ರಲ್ಲ, ಅಲ್ಲಿಂದನೇ ಈ ಮಠದ ಜೊತೆಗಿನ ಅವರ ಸಂಬಂಧ ಆರಂಭ ಆಗಿತ್ತು. ಆದ್ರೆ ನಾನು ಬಂದ ನಂತರ ಇವುಗಳ ಸ್ವರೂಪವನ್ನು ಬದಲಿಸುವ ಆಲೋಚನೆ ಬಂತು. ಪ್ರತಿ ವಾರ ನಡೆಯುವ ಈ ಕಾರ್ಯಕ್ರಮದಲ್ಲಿ ಏಕತಾನತೆ ನುಸುಳಿದರೆ ಪ್ರೇಕ್ಷಕರನ್ನು ಹಿಡಿದಿಡುವುದು ಕಷ್ಟ ಎಂಬುದರ ಅರಿವಿದ್ದ ನಾನು ಪ್ರೇಕ್ಷಕರ ಅಭಿರುಚಿಗೆ ತಕ್ಕಂತೆ ಈ ಗೋಷ್ಠಿಗಳನ್ನು ಸಂಗೀತ, ಕಲೆ ಮತ್ತು ಧರ್ಮಗಳ ತ್ರಿವೇಣಿ ಸಂಗಮವಾಗುವಂತೆ ನೋಡಿಕೊಂಡೆ. ಆರಂಭದಲ್ಲಿ ಭಕ್ತಿ, ಭಾವಗೀತೆ, ಜನಪದ ಗೀತೆ, ಗಾಯನ ಅಥವಾ ಕಲಾ ಪ್ರದರ್ಶನ, ನಂತರ ಧರ್ಮ ಸಂಸ್ಕೃತಿಗೆ ಸಂಬಂಧಪಟ್ಟ ತಜ್ಞರ ಉಪನ್ಯಾಸ ಏರ್ಪಡಿಸಲು ನಿರ್ಧರಿಸಿದೆವು. ವಾರಕ್ಕೆ 1, ತಿಂಗಳಿಗೆ 4, ವರ್ಷಕ್ಕೆ 50 ಎಂದರೆ ಈ ಸಂಖ್ಯೆ 1000 ದಾಟಲು 10 ವರ್ಷಗಳು ಸಾಕಾದವು. ನಮಗೆ ಸಂಖ್ಯೆಗಿಂತ ಅವುಗಳ ಗುಣಮಟ್ಟ ಮತ್ತು ಅವು ಪ್ರೇಕ್ಷಕರನ್ನು ಎಷ್ಟರ ಮಟ್ಟಿಗೆ ಹಿಡಿದಿಡುತ್ತವೆ ಹಾಗೂ ಅವು ಅವರ ಬದುಕಿಗೆ ಎಷ್ಟು ಪ್ರಯೋಜನಕಾರಿಯಾಗಿವೆ ಎಂಬ ಸಂಗತಿಗಳು ಅಷ್ಟೇ ಮುಖ್ಯವಾಗಿತ್ತು. ಸಾವಿರ ಶಿವಾನುಭವ ಗೋಷ್ಠಿಗಳನ್ನು ಏರ್ಪಡಿಸಿದೆವು ಎಂಬುದಕ್ಕಿಂತ ನಾವು ಆಯೋಜಿಸಿದ್ದು 1000 ಶಿವಾನುಭವ ಗೋಷ್ಠಿಗಳು ಎಂಬ ಸಂತೃಪ್ತಿ ನಮಗೆ ಬೇಕಿತ್ತು. ಇದಕ್ಕಾಗಿ ಒಂದು ಸ್ವತಂತ್ರ ಸಮಿತಿಯನ್ನೇ ರಚಿಸಿ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿ ಈ ಕಾರ್ಯಕ್ರಮಗಳು ಅತ್ಯಾಕರ್ಷಕವಾಗುವಂತೆ ಮಾಡುವ ಗುರಿ ನನ್ನದಾಗಿತ್ತು. ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ, ಸಹ ಕಾರ್ಯದರ್ಶಿ, ಕೋಶಾಧ್ಯಕ್ಷ ಮತ್ತು ಶಿವಾನುಭವ ಸಮಿತಿಯ ಕಾರ್ಯಾಧ್ಯಕ್ಷರನ್ನು ಪ್ರತಿ ವರ್ಷ ಹೊಸದಾಗಿ ಆಯ್ಕೆ ಮಾಡಲಾರಂಭಿಸಿದ ನಂತರ ಆಂತರಿಕ ಪೈಪೋಟಿ ಶುರುವಾಯಿತು. ತಿಂಗಳ 4 ಶಿವಾನುಭವ ಗೋಷ್ಠಿಗಳ ಅತಿಥಿ ಉಪನ್ಯಾಸಕರು ಯಾರು, ಅವರಿಗೆ ನೀಡುವ ವಿಷಯಗಳು ಯಾವುವು, ಹಾಡುವ ಕಲಾವಿದರಾರು, ಪ್ರದರ್ಶನ ಕಲೆಗಳು ಯಾವುವು, ಈ ಎಲ್ಲದರ ಪೂರ್ವ ಯೋಜನೆ ಮಾಡಿಕೊಂಡು ಸಮಿತಿಯವರು ಬಂದು ನನ್ನೊಂದಿಗೆ ಚರ್ಚಿಸಿ ಅನುಮತಿ ಪಡೆದುಕೊಂಡು ಕಾರ್ಯಕ್ರಮ ಆಯೋಜಿಸತೊಡಗಿದ್ದರಿಂದ ಅದಕ್ಕೊಂದು ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಶಿಸ್ತು ಪ್ರಾಪ್ತವಾಯಿತು. ಆಯಾ ವಾರ ಬರುವ ಹಬ್ಬ ಹಾಗೂ ರಾಷ್ಟ್ರೀಯ ಹಬ್ಬಗಳನ್ನು ಗಮನದಲ್ಲಿಟ್ಟುಕೊಂಡೇ ಉಪನ್ಯಾಸದ ವಿಷಯ ನಿಗದಿಪಡಿಸುವುದಲ್ಲದೆ ಜಾತ್ಯತೀತವಾಗಿ ಎಲ್ಲ ಧರ್ಮೀಯರ ಹಬ್ಬಗಳನ್ನು ಶಿವಾನುಭವ ವೇದಿಕೆಯ ಮೇಲೆ ಆಚರಿಸುತ್ತಾ ಬಂದದ್ದರಿಂದಲೇ ಎಲ್ಲ ಜಾತಿ ವರ್ಗಗಳ ಜನರು ನಮ್ಮ ಮಠದತ್ತ ಆಕರ್ಷಿತರಾದರು. ಪ್ರಗತಿಗೆ ಮುನ್ನಡೆ ಇದೆಯೇ ವಿನಃ ಹಿನ್ನಡೆ ಇಲ್ಲ. ರೈತರು, ವ್ಯಾಪಾರಿಗಳು, ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರು, ಗೃಹಿಣಿಯರು, ಕಲಾವಿದರು ಎಲ್ಲ ತಮ್ಮ ತಮ್ಮ ಆಸಕ್ತಿಯ ವಿಷಯಗಳನ್ನು ಕೇಳಿ ತಿಳಿಯಲು, ವಿಶೇಷವಾಗಿ ಎಲ್ಲರನ್ನೂ ಒಳಗೊಂಡ ಎಲ್ಲರನ್ನೂ ಆಕರ್ಷಿಸಬಲ್ಲ ವಿಷಯ ಸಂಗ್ರಹಿಸಿ ನಾನು ನೀಡುತ್ತಿದ್ದ ಆಶೀರ್ವಚನ ಕೇಳಲೆಂದೇ 1000 ಜನ ಬರತೊಡಗಿದರು. ಹೀಗಾಗಿ ನಮ್ಮ ಮಠದ ಶಿವಾನುಭವ ವೇದಿಕೆ ಒಂದು ಅರಿವಿನ ಮಾದರಿ ಕೇಂದ್ರವಾಯಿತು. ಒಂದು ಕಡೆ ಅರಿವಿನ ದಾಸೋಹ, ಇನ್ನೊಂದು ಕಡೆ ಅನ್ನದಾಸೋಹ.
ಹಾಗೆ ನಮ್ಮ ಶಾಲಾ ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನಗಳಿಂದಾಗಿ ಅಲ್ಲಿ ಪಾಲಕರ ಸಮಾಗಮವೂ ಆಗುತ್ತಿತ್ತು. ನಮ್ಮೆಲ್ಲರ ನಿರೀಕ್ಷೆಗೂ ಮೀರಿ ದೊರೆತ ಈ ಯಶಸ್ಸಿನಿಂದಾಗಿ ಭಕ್ತರಲ್ಲೂ ದಾಸೋಹಂ ಭಾವ ಸೃಜಿಸಿತು. ಪ್ರತಿ ವಾರ ಒಬ್ಬೊಬ್ಬರು ಆ ಕಾರ್ಯಕ್ರಮದ ದಾಸೋಹಗೈಯಲು ಸ್ವಯಂ ಪ್ರೇರಿತರಾಗಿ ಮುಂದೆ ಬರಲಾರಂಭಿಸಿದರು. ಇದನ್ನು ಭಕ್ತಿ ಸೇವೆ ಎಂದು ಕರೆದವು. ಹೀಗೆ ಇಡೀ ಸಮುದಾಯ ಎತ್ತಿಕೊಂಡರೆ ಎಂಥ ಕಠಿಣ ಕಾರ್ಯಕ್ರಮವಾದರೂ ನೀರಿನಲ್ಲಿ ಕೊಡ ಎತ್ತಿದಂತೆ ಹಗುರವೆನಿಸುತ್ತದೆ. ಹೀಗೆ ನಮ್ಮ ಮೇಲಿನ ಮಾನಸಿಕ ಭಾರವು ಕಡಿಮೆ ಆಯಿತು. ಈ ಕಾರ್ಯಕ್ರಮಗಳ ಜನಪ್ರಿಯತೆ ಹೆಚ್ಚಲು ಮಾಧ್ಯಮಗಳ ಸಹಕಾರವೂ ಕಾರಣವಾಯಿತು. ಬರಬರುತ್ತಾ ಟಿವಿ ಕಾರ್ಯಕ್ರಮಗಳಿಂದಾಗಿ ಪ್ರೇಕ್ಷಕರ ಸಂಖ್ಯೆ ಕಡಿಮೆಯಾಗತೊಡಗಿತು. ಇದಕ್ಕಾಗಿ ನಾವೇನು ಮಾಡಬಹುದು ಎಂದು ಸಮಿತಿಯ ಸದಸ್ಯರೊಡನೆ ಸಮಾಲೋಚಿಸಿ ಗೋಷ್ಠಿಯ ವಿಷಯಗಳಲ್ಲಿ ವೈವಿಧ್ಯತೆ ತರಲು ನಿರ್ಧರಿಸಿದವು. ಧಾರ್ಮಿಕ ಸಾಹಿತ್ಯಿಕ ವಿಷಯಗಳ ಬದಲಾಗಿ ಕೃಷಿ, ತೋಟಗಾರಿಕೆ, ಗೃಹ ಕೈಗಾರಿಕೆ, ಆರೋಗ್ಯ, ಮನೋವಿಜ್ಞಾನ ಇಂಥ ವಿಷಯಗಳ ಬಗ್ಗೆ ತಜ್ಞರಿಂದ ಉಪನ್ಯಾಸ ಹಾಗೂ ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸತೊಡಗಿದ ನಂತರ ಮತ್ತೆ ಎಂದಿನಂತೆ ಪ್ರೇಕ್ಷಕರ ಸಂಖ್ಯೆ ಹೆಚ್ಚಿತಲ್ಲದೆ ಅವರೇ ಹೊಸ ಹೊಸ ವಿಷಯಗಳ ಬಗ್ಗೆ ಮುಂದಿನ ವಾರ ಇಂಥ ಗೋಷ್ಠಿ ಏರ್ಪಡಿಸಿ ಎಂಬ ಸಲಹೆ ನೀಡತೊಡಗಿದರು. ಇದು ಸಮಷ್ಟಿ ಪಾಲ್ಗೊಳ್ಳುವಿಕೆಯ ಗರಿಮೆ. ಹೀಗಾಗಿ ನಮ್ಮ ಶಿವಾನುಭವ ಸಾವಿರದ ಶಿವಾನುಭವಗಳ ರೂಪ ಪಡೆದುಕೊಂಡವು. ಇಲ್ಲಿಗೆ 24ನೇ ಅಧ್ಯಾಯ ಮುಕ್ತಾಯ ಆಗ್ತದೆ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಿದ ವಿಷಯ ಏನು ಅಂದ್ರೆ, ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಹೇಗೆ ಸಮಷ್ಟಿ ಶಕ್ತಿಯನ್ನ ಬಳಸಿಕೊಂಡು ಬೆಳೆದರು ಅಂತ. ಈ ಸಮಷ್ಟಿ ಶಕ್ತಿ ಬೆಳೀಬೇಕಾದ್ರೆ ಮುಖ್ಯವಾಗಿ ಅವರು ಭಕ್ತರ ಮೇಲೆ ತುಂಬಾ ಪ್ರೀತಿ ಮತ್ತು ಕಾಳಜಿಗಳನ್ನ ತೋರಿಸ್ಬೇಕು. ಅಂತ ಮಾತೃ ಹೃದಯ ಅವ್ರದ್ದಾಗಿದ್ದರಿಂದ ಈ ಸಮಷ್ಟಿ ಪಾಲ್ಗೊಳ್ಳುವಿಕೆ ಸಾಧ್ಯ ಆಯ್ತು. ಶಿವಾನುಭವ ಕಾರ್ಯಕ್ರಮಗಳ ಮೂಲಕ ಹೆಚ್ಚು ಹೆಚ್ಚು ಜನರನ್ನ ಆಕರ್ಷಿಸಿದ್ರ ಅಲ್ಲದೆ ವಿಶೇಷವಾಗಿ ಅವರ ಆಶೀರ್ವಚನದ ವಿಷಯ ವೈವಿಧ್ಯ ಮತ್ತು ಅದರ ಉಪಯುಕ್ತತೆ ಬಗ್ಗೆ ಸ್ವತಃ ಆ ಗೋಷ್ಠಿಗಳಲ್ಲಿ ಅನೇಕ ಬಾರಿ ಭಾಗವಹಿಸಿದಂತ ನನಗೂ ಕೂಡ ಮನವರಿಕೆ ಆಗಿತ್ತು. ಇನ್ನು ಏನೋ ಮಾಡ್ಬೇಕು, ಇದರಿಂದ ಮಠದ ಹೆಸರು ಮತ್ತು ಕೀರ್ತಿ ಜೊತೆಗೆ ಆರ್ಥಿಕ ವ್ಯವಸ್ಥೆ ಕೂಡ ಸುಧಾರಣೆ ಆಗ್ಬೇಕು. ಅದರ ಜೊತೆಗೆ ಸಮುದಾಯಕ್ಕೆ ಮಠಗಳು ಏನನ್ನಾದ್ರೂ ಕಾಣಿಕೆ ಕೊಡ್ಲೇಬೇಕು. ಅದು ಒಬ್ಬ ಮಠಾಧೀಶರ ಸಮುದಾಯದ ಋಣ ತೀರಿಸುವಂತಹದ್ದು ಅಂತನೂ ಕೂಡ ನಾವು ಕರಿಬಹುದು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಮುಂದೆ ಅವರು ಆಲೋಚನೆ ಮಾಡ್ತಾರೆ. 25ನೇ ಅಧ್ಯಾಯದಲ್ಲಿ ಡಾಕ್ಟರ್ MM ಕಲಬುರ್ಗಿ ಅವರ ಭೇಟಿ ಅಂತ ಅದರ ಶೀರ್ಷಿಕೆ. ಯಾಕೆ ಕಲಬುರ್ಗಿ ಅವ್ರನ್ನ ಭೇಟಿ ಆಗ್ಬೇಕು ಅಂತ ಅವ್ರಿಗೆ ಅನ್ನಿಸ್ತು ಅಂದ್ರೆ, ಅವರು ವಿದ್ಯಾರ್ಥಿ ಆಗಿದ್ದಾಗ MA ಕಲಿಯುವಾಗ ಕಲಬುರ್ಗಿ ಗುರುಗಳು ಅವರ ಮೇಲೆ ತುಂಬಾ ಪ್ರಭಾವ ಬೀರಿದ್ರು. ಅತ್ಯಂತ ವಿಚಾರವಾದಿ ಮತ್ತು ಪ್ರಾಮಾಣಿಕ ಒಬ್ಬ ಪ್ರಾಧ್ಯಾಪಕರು ಅವರಾಗಿದ್ದರಿಂದ ಅವರನ್ನು ಭೇಟಿಯಾಗಿ ಸಮಾಲೋಚನೆ ಮಾಡಿ ಮುಂದೆ ಏನನ್ನಾದ್ರೂ ಹೊಸದನ್ನ ತರಬೇಕು ಅಂತ ಅವರ ಆಲೋಚನೆ ಬಂತು. ಈ ಅಧ್ಯಾಯದಲ್ಲಿ ನನ್ನ ಮೊದಲ ಆಶಾ ಕಿರಣ ತೋಂಟದ ಸಿದ್ಧಲಿಂಗಯತಿ. ಅವನ ಅನುಗ್ರಹದಿಂದ ನಾನು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನ ಪ್ರತಿಫಲ ದೊರೆತಿತ್ತು. ಇನ್ನು ಎರಡನೇ ಆಶಾ ಕಿರಣ ನನ್ನ ವಿದ್ಯಾಗುರು ಡಾಕ್ಟರ್ MM ಕಲಬುರ್ಗಿ ಅವರನ್ನು ಭೇಟಿಯಾಗಿ ಚರ್ಚಿಸುವುದು ಎಂಬ ಆಲೋಚನೆ ಬಂತು. ಆದರೆ ಅವರನ್ನು ಭೇಟಿಯಾಗುವುದು ಎಲ್ಲಿ, ಹೇಗೆ ತೋಚದಂತಾಯ್ತು. ಪ್ರಗತಿಶೀಲ ಯುವಕ ಸಂಘದ ಕೆಲ ಹಿರಿಯ ಸದಸ್ಯರನ್ನು ಕರೆದು ಅವರನ್ನು ಭೇಟಿಯಾಗಲು ಹೋಗಿ ಬರೋಣವೇ ಎಂದು ಕೇಳಿದರೆ, ನಾವು ಬೇಕಾದ್ರೆ ಹೋಗಿ ಬರ್ತೀವಿ, ತಾವು ಜಗದ್ಗುರುಗಳು, ತಾವು ಹೋಗೋದು ಸರಿ ಆಗುದಿಲ್ಲ ಎಂದರು. ಪೀಠಾಧಿಪತಿ ಆಗುವುದರ ಅನಾನುಕೂಲಗಳಲ್ಲಿ ಈ ಸ್ವಾತಂತ್ರ್ಯ ಹರಣವೂ ಒಂದು. ತುಂಬಾ ನಿಷ್ಠುರ ಸ್ವಭಾವದ ಕಲಬುರ್ಗಿ ಅವರು ಬೇರೆಯವರನ್ನು ಕಳಿಸಿ ಅಭಿಪ್ರಾಯ ತಿಳಿಸಲು ಕೇಳಿದರೆ ಎಲ್ಲಿ ಮುನಿವರು ಎಂದುಕೊಂಡು ಅವರಿಗೆ ವಿನಮ್ರವಾದ ಒಂದು ಪತ್ರ ಬರೆಯುವ ನಿರ್ಧಾರ ಮಾಡಿದರು. ಶ್ರೀಮಠದ ಅಭಿವೃದ್ಧಿಯ ಕುರಿತು
ತಮ್ಮ ಮಾರ್ಗದರ್ಶನದ ಅಗತ್ಯವಿದೆ. ಶ್ರೀಮಠದ ಭಕ್ತರ ಒತ್ತಾಯದ ಮೇರೆಗೆ ತಮ್ಮ ಸದಾಶಯಗಳನ್ನು ಹೊತ್ತು ಈ ಪೀಠವನ್ನು ಅಲಂಕರಿಸಿರುವ ನಾನು ತಮ್ಮಿಂದ ಸಲಹೆ ಸೂಚನೆಗಳನ್ನು ಮಾತ್ರ ಅಲ್ಲ, ನಿರ್ದೇಶನವನ್ನು ಅಪೇಕ್ಷಿಸಿದ್ದೇನೆ. ಇದರಲ್ಲಿ ಗ್ರಂಥ ಪ್ರಕಟಣೆಯ ವಿಷಯವೂ ಇದೆ. ತಾವು ಶೀಘ್ರದಲ್ಲಿ ಬಿಡುವು ಮಾಡಿಕೊಂಡು ಬಂದು ಮಾರ್ಗದರ್ಶನ ಮಾಡುವರಾಗಿ ನಂಬಿದ್ದೇವೆ. ಹಿಂಗ್ ಪತ್ರ ಬರೆದು ಕುತೂಹಲದಿಂದ ತಮ್ಮ ಆಗಮನಕ್ಕಾಗಿ ಕಾಯುತ್ತೇನೆ ಅನ್ನುವಂತ ಒಂದು ಸಾಲನ್ನು ಅದರಲ್ಲಿ ಸೇರಿಸಿದ್ರು. ಹೀಗೆ ಅವರಿಗೆ ಪತ್ರ ಬರೆದು 2 ವಾರ ಕಳೆದರೂ ಅವರಿಂದ ಉತ್ತರವಾಗಲಿ ಪ್ರತಿಕ್ರಿಯೆಯಾಗಲಿ ಬರಲಿಲ್ಲ. ಕಾರಣ ತಿಳಿಯದೆ ಚಡಪಡಿಸಿದರು. ಹಿಂದೆ ಪೀಠಾಧಿಕಾರಿಯಾಗಿ ನಾನು ಬರುವ ಮುಂಚೆ ಶಾಂತವೀರ ಪಟ್ಟಾಧ್ಯಕ್ಷರು ಅವರ ವಿನಂತಿಯನ್ನು ತಿರಸ್ಕರಿಸಿದ್ದರು ಎಂಬ ಕಾರಣಕ್ಕೆ ಕೋಪಗೊಂಡಿದ್ದಾರೋ ಏನೋ. ಅದನ್ನು ಸ್ಪಷ್ಟಪಡಿಸಲು ಯಾರನ್ನಾದರೂ ಕಳಿಸಿಕೊಡ್ಲೆ, ಹಾಗೆ ಕಳಿಸಿಕೊಟ್ಟರೆ ಅವರನ್ನು ಹೀನಾಯವಾಗಿ ಬೈದು ಕಳಿಸಿದರೆ ಅವರ ಬಗ್ಗೆ ಶ್ರೀಮಠದ ಭಕ್ತರಿಗೆ ತಪ್ಪು ಕಲ್ಪನೆ ಉಂಟಾಗುವುದು ಬೇಡ ಎಂದು ವಿಚಾರಿಸಿ ಮತ್ತೊಂದು ಪತ್ರ ಬರೆದೆ. ಪೂಜ್ಯ ಗುರುಗಳಿಗೆ ಶರಣು. ಯಾವುದೇ ಕಾರಣಕ್ಕೆ ನಮ್ಮಿಂದಾಗಿ ತಮ್ಮ ಮನ ನೊಂದಿದ್ದರೆ ಅದಕ್ಕೆ ವಿಷಾದಿಸುತ್ತೇನೆ. ನನ್ನ ಹಿಂದಿನ ಪತ್ರದಲ್ಲಿ ಕಾಣಿಸಿದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಚರ್ಚಿಸಲು ಬರಬೇಕೆಂದು ಮತ್ತೊಮ್ಮೆ ವಿನಂತಿಸುತ್ತೇನೆ. ತಮ್ಮದು ಬಿಡುವಿರದ ದಿನಚರಿ. ಸಂಶೋಧನೆಯೇ ತಮ್ಮ ಇಷ್ಟಲಿಂಗ ಪೂಜೆ. ಇದರ ನಡುವೆ ಅಧ್ಯಯನ, ಪಾಠ, ಪ್ರವಚನ. ತಮಗೆ ಶ್ರೀಮಠಕ್ಕೆ ಬರಲು ಬಿಡುವಾಗಿರಲಿಕ್ಕಿಲ್ಲ. ಇನ್ನೊಮ್ಮೆ ಯೋಚಿಸಿ. ಬರಲು ಬಿಡುವಾದರೆ ಅಥವಾ ಬಿಡುವು ಮಾಡಿಕೊಂಡು ಗದಗಿಗೆ ಬರುವುದಾದರೆ ಅದು ನಮ್ಮ ಭಾಗ್ಯ ಎಂದು ಭಾವಿಸುತ್ತೇವೆ. ಒಂದು ವೇಳೆ ತಮಗೆ ಬಿಡುವಾಗದಿದ್ದರೆ 1 ವಾರದ ನಂತರ ನಾವೇ ತಮ್ಮನ್ನು ಭೇಟಿಯಾಗಲು ಬರುತ್ತೇವೆ. ಎಲ್ಲಿಗೆ, ಯಾವಾಗ ಬರೋಣ ತಿಳಿಸಿ. ಅದಕ್ಕಾದರೂ ಅವಕಾಶ ಮಾಡಿಕೊಡಬೇಕೆಂದು ವಿನಂತಿಸುತ್ತಾ. ಹೀಗೆ ಪತ್ರ ಬರೆದು ಆತಂಕದಿಂದಲೇ ನಾವೆಲ್ಲ ಕಾಯ್ದೆವು. ಕಾಯುವವರ ಸಂಕಟ ಏನು ಎಂದು ಆಗ ನನಗೆ ಗೊತ್ತಾಯಿತು. 1 ವಾರದ ನಂತರ ಒಂದು ದಿನ ಅವರು ತಮ್ಮ ಶ್ರೀಮತಿಯವರೊಂದಿಗೆ ಮಠದ ಸದರಿನಲ್ಲಿ ಕಾಣಿಸಿಕೊಂಡಾಗ ನನಗೆ ಅಚ್ಚರಿ ಹಾಗೂ ಆನಂದ ಏಕಕಾಲಕ್ಕೆ ಆಯಿತು. ಎದ್ದು ಹೋಗಿ ಸ್ವಾಗತಿಸಿ ಕೂಡ್ರಿಸಿದೆ. ಹೇಳ್ರಿ ಜಗದ್ಗುರುಗಳ, 1 ಅಲ್ಲ 2 ಪತ್ರ ಬರೆದಿದ್ರಿ, ಏನ್ ವಿಷಯ? ಮೊದಲು ಪ್ರಸಾದ ಮಾಡ್ರಿ, ಆಮೇಲೆ ಇಲ್ಲ ಕೆಲಸ, ಅದೇ ಪೂಜೆ, ಅದೇ ಪ್ರಸಾದ. ನನಗ ಕರೆ ಹೇಳ್ಬೇಕು ಅಂದ್ರೆ ನನಗೆ ಈ ಮಠೀಯ ವ್ಯವಸ್ಥೆ ಇದು ಆಗಿ ಬರಂಗಿಲ್ಲ. ವಿದ್ವಾಂಸರು, ಸಂಶೋಧಕರು ಅಂದ್ರ ಇವರಿಗೆ ಯೂಸ್ ಅಂಡ್ ಥ್ರೋ ಗೂಡ್ಸ್ ಆಗ್ಯಾವ. ಯಾವುದೇ ಮಠಸ್ಥರು ನಮ್ಮ ಮನೆಗೆ ಬಂದ್ರ ಮಂದಿ ನನ್ನನ್ನು ಸಂಶಯದಿಂದ ನೋಡ್ಬಾರ್ದು ಅಂತ ನಾನೇ ಬಂದೆ. ಅಂದ್ರ ಎಲ್ಲಾ ಮಠಸ್ಥರಂಗ ನಾನು ಅಂತ ಅನಿಸ್ತದೇನು ತಮಗ? ನಾನು 2 ವರ್ಷ ತಮ್ಮ ವಿದ್ಯಾರ್ಥಿ ಆಗಿದ್ದವ. ಆಗ ನಾನು ನಿಮ್ಮನ್ನ ಬಿಳಿ ಬಟ್ಟೆ ಒಳಗೆ ನೋಡಿದ್ದೆ. ಈಗ ನಿಮ್ ಮೈಮ್ಯಾಗ ಕ್ಯಾಮಿ ಬಂದಾವಲ್ಲ. ಕ್ಯಾಮಿ ಅಂದ್ರ ತಮ್ಮ ದೃಷ್ಟಿ ಒಳಗ, ನನ್ನ ದೃಷ್ಟಿ ಒಳಗ ಮಾತ್ರ ಅಲ್ಲ, ಎಲ್ರೂ ಈ ಬಣ್ಣದ ಮಂದಿನ ಸಂಶಯದಿಂದ ನೋಡೋ ಹಂಗ, ಸಂಶಯ ಬರೋ ಹಂಗ ಅವ್ರ ನಡವಳಿಕೆ ಅದಾವ ಅನ್ನೋದು ನಿಮ್ಗೂ ಗೊತ್ತದ. ಅಂತ ಅಪನಂಬಿಕೆ ನನ್ನ ಮೇಲೂ ಇಲ್ಲ ಅಂತನ ಇಲ್ಲಿಗೆ ಬಂದಿನಿ. ನೀವು ಹಂಗ ಆಗದಿದ್ರ 2 ವರ್ಷ ಕಲಿಸಿದ್ದು ಸಾರ್ಥಕ ಅಂತ ತಿಳ್ಕೊಂತೀನಿ. ಹೇಳಿ, ಏನ್ ವಿಷಯ? ಜಗದ್ಗುರು ಅನಿಸ್ಕೊಳ್ಳೋದಕ್ಕ ನಾನು ಈ ಪೀಠ ಏರಿಲ್ಲ, ಮತ್ತ ಈ ಬಟ್ಟೆ ತೊಟ್ಟಿಲ್ಲ. ಈ ಬಣ್ಣದವರು ಬಟ್ಟೆ ಬದಲಾಗಬೇಕು ಅಂತ ಪ್ರತಿಪಾದಿಸುವ ತಮ್ಮ ಮತ್ತು ಶರಣರ ತತ್ವಾಚರಣೆ ಮೂಲಕ ಸಮಾಜ ಸೇವಾ ಮಾಡುವ ಉದ್ದೇಶದಿಂದ ಈ ಪೀಠಕ್ಕೆ ಬಂದೀನಿ. ಹಂಗಾದ್ರೆ ನನ್ನಷ್ಟು ಸಂತೋಷ ಪಡೋರು ಮತ್ತೆ ಯಾರು ಇರಂಗಿಲ್ಲ. ಆಯ್ತು, ಏನ್ ವಿಷಯ ಹೇಳ್ರಿ. ವಿಷಯ ಬಹಳಷ್ಟು ಅದಾವ. ಆದ್ರೆ ತಮ್ಮ ಕೂಡ ಚರ್ಚೆ ಮಾಡುದು ಕನ್ನಡ ನುಡಿ ಸೇವೆ ಮತ್ತು ಪುಸ್ತಕ ಪ್ರಕಟಣೆಯ ಸಂಬಂಧದೊಳಗೆ. ಇದ್ರೊಳಗ ತಾವು ಏನ್ ಮಾರ್ಗದರ್ಶನ ಮಾಡಬಹುದು ಅಂತ. ಬಹಳಷ್ಟು ಮಠಗಳು ಈ ಪುಸ್ತಕ ಪ್ರಕಟಣೆಯನ್ನ ಒಂದು ಪ್ರೊಫೆಷನ್ ಆಗಿ ಮಾಡಿಕೊಂಡು ತಮ್ಮ ವಿಶ್ವಾಸಾರ್ಹತೆ ಕಳ್ಕೊಂಡವ. ನೀವು ಹಂಗೆ ಮಾಡೋದಾದ್ರೆ ಮಾಡ್ಬೇಡ್ರಿ ಅನ್ನೋದೇ ನನ್ನ ಸಲಹೆ. ಇಲ್ಲ, ಇದು ಒಂದು ಸೇವೆ ಆಗಿರ್ಬೇಕು ಅನ್ನೋದೇ ನಮ್ಮ ಆಶಯ. ಹಂಗಾದ್ರೆ ಇದು ಒಂದು ಪ್ರಾಜೆಕ್ಟ್ ಆಗ್ಲಿ, ಪ್ಯೂರ್ಲಿ ಅಕಾಡೆಮಿಕ್
ಮತ್ತ ಲಾಭ ನಷ್ಟ ಎರಡೂ ಇಲ್ಲದ ಗ್ರಂಥ ಪ್ರಕಟಣೆ ಮತ್ತು ಅಧ್ಯಯನ ಕೇಂದ್ರ ಆಗ್ಲಿ. ಯಾರು ಬೇಡ ಅಂತಾರೆ? ಹಂಗೆ ಆಗ್ಲಿ. ತಾವು ಈ ಕೇಂದ್ರದ ನಿರ್ದೇಶಕರಾಗಿ, ಇಲ್ಲಿ ಪ್ರಕಟ ಆಗುವ ಎಲ್ಲ ಗ್ರಂಥಗಳ ಪ್ರಧಾನ ಸಂಪಾದಕರಾಗಿ ಇದನ್ನ ಮುನ್ನಡೆಸಬೇಕು. ಇದು ನಮ್ಮ ವಿನಂತಿ. ಇಲ್ಲ, ಹೆಸರು ಕೆಲಸದ ವೈರಿ. ನೀವು ಈ ಕರಾರ್ ಹಾಕೋದಾದ್ರ ನಾ ಹೊರಟು ಬಿಡ್ತೀನಿ. ಅವರು ಎದ್ದು ಹೊರಟಾಗ ನೀವು ಹೊರಟ್ರ ಈ ಯೋಜನಾನು ಹೊರಟು ಹೋಗಿ ಎಲ್ಲ ಮುಗಿದು ಬಿಡ್ತದ. ಆಯ್ತು, ತಾವ್ ಹೇಳ್ದಂಗೆ ಆಗ್ಲಿ. ಅದ್ರೊಳಗ ನಮ್ಮ ಹೆಸರು, ಆಶೀರ್ವಾಣಿ ಇದ್ಯಾವುದೂ ಇರಂಗಿಲ್ಲ. ಮತ್ತ ಇವು ಭಕ್ತರು ನೀಡುವ ಗ್ರಂಥದಾನದಿಂದ ಪ್ರಕಟ ಆಗ್ಬೇಕು. ಆವಾಗ ಈ ಸಂಸ್ಥೆ ಮಠಕ್ಕ ಭಾರ ಆಗಂಗಿಲ್ಲ. ಅದರ ಒಳಗ ಗ್ರಂಥದಾನಗಳ ದೊಡ್ಡ ಹೆಸರು, ಫೋಟೋಗಟ್ಲೆ ಪರಿಚಯ ಇವೆಲ್ಲ ಇರ್ಕೂಡುದು. ಇದರಿಂದ ಈ ಪುಸ್ತಕಗಳ ಶೈಕ್ಷಣಿಕ ಮತ್ತು ಸಾಹಿತ್ಯಿಕ ಮೌಲ್ಯ ಹಾಳಾಗಿ ಹೋಗ್ತಾವ. ಹೌದು, ತಾವು ಹೇಳಿದ್ದು 100% ಖರೆ ಅದು. ಆದ್ರ ಅಂಥ ನಿಸ್ವಾರ್ಥ ಗ್ರಂಥದಾನಿಗಳು ಸಿಗೋದು ದುರ್ಲಭ. ನೋಡೋಣ, ಆದಷ್ಟು ಪ್ರಯತ್ನ ಮಾಡಿ ಅಂಥವ್ರನ್ನ ಹುಡ್ಕೋಣ. ಸಿಗದಿದ್ರ ಮಠದಿಂದನೇ ನೋಡ್ರಿ. ಈಗ ನೀವು ಅರ್ಥ ಸೋಲುಕೊಂಡ್ರಿ. ಮಠದಿಂದ ಹೆಂಗ ಎಷ್ಟು ಪುಸ್ತಕ ಪ್ರಕಟ ಮಾಡ್ತೀರಿ? ಮಠದ ಆರ್ಥಿಕ ಪರಿಸ್ಥಿತಿ ಏನು ಅಂತ ಗೊತ್ತಿದ್ದು ಈ ಮಾತು ಆಡೋದಾದ್ರ ಸದ್ಯಕ್ಕೆ ಇದನ್ನ ಕೈ ಬಿಡ್ರಿ. ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಿಸಿ ನೋಡಿದ್ರಾಯ್ತು. ಇಲ್ಲ, ಒಮ್ಮೆ ಸಂಕಲ್ಪ ಮಾಡಿದ ಬಳಿಕ ಏನೇ ಕಷ್ಟ ಬಂದ್ರು ಅದನ್ನು ಮಾಡೋದೆ ಅಂತ ನಾನು ಗಟ್ಟಿಯಾಗಿ ಹೇಳಿದಾಗ ಅವರು ಈ ಸಂಸ್ಥೆಗೆ ವೀರಶೈವ ಅಧ್ಯಯನ ಸಂಸ್ಥೆ ಎಂಬ ಹೆಸರು ಸೂಚಿಸಿದರು ಮತ್ತು ಇದರ ಆರಂಭದ ಪ್ರಕಟಣೆಗಳ ಲಿಂಗಾಯತ ಪುಣ್ಯ ಪುರುಷರ ಜೀವನ ಚರಿತ್ರೆಗಳಾಗಿರ್ಲಿ ಎಂದು ಸೂಚಿಸಿದರು. ಅವರ ಕಾರ್ಯವೈಖರಿಯೇ ವಿಶಿಷ್ಟ. ಬರೀ ಮಾತನಾಡಿ ಎದ್ದು ಹೋಗುವವರಲ್ಲ ಕಲಬುರಗಿ. ಅಂದು ಗಂಟೆಗಳ ಕಾಲ ಕುಳಿತು ಚರ್ಚಿಸಿ 100 ಜನ ಪುಣ್ಯ ಪುರುಷರ ಮತ್ತು 100 ಜನ ಸಂಭವನೀಯ ಲೇಖಕರ ಒಂದು ಪಟ್ಟಿಯನ್ನೇ ಸಿದ್ಧಪಡಿಸಿಕೊಟ್ರು. ಧನ್ಯನಾದ ನಾನು ಅವರಿಗೆ ಹೃದಯಾರ ಕೃತಜ್ಞತೆ ಸಲ್ಲಿಸಿದಾಗ, ಆಯ್ತು ನೀವು ಕೊಟ್ರಿ, ನಾ ತಗೊಂಡೆ. ಆದ್ರೆ ಇದು ಇವತ್ತಿನ ದಿವಸ ಅಂದ್ರೆ 1975 ಈ ವರ್ಷದ ಲೆಕ್ಕದೊಳಗ ಒಂದು 3 ಲಕ್ಷ ಯೋಜನಾ. ಇಷ್ಟು ರೊಕ್ಕ ಎಲ್ಲಿಂದ ತರ್ತೀರಿ ಅದನ್ನ ಹೇಳ್ರಿ. ಎಲ್ಲೂ ಸಿಗ್ಲಿಲ್ಲ ಅಂದ್ರ ಮಠದ ಆಸ್ತಿ ಮಾರೋದು. ಮಠದ ಆಸ್ತಿ ಬೇಕಾದಾಗ ಕಳೆದೋದು. ಈ ಪುಣ್ಯ ಪುರುಷರ ಚರಿತ್ರೆ ಒಮ್ಮೆ ಕಳೆದು ಹೋದ್ರೆ ಅದನ್ನ ಹುಡುಕಿ ಕಟ್ಟಿಕೊಡೋರು ಯಾವಾಗ ಬೇಕಂದಾಗ ಸಿಗುದಿಲ್ಲ ಎಂದ ನನ್ನ ಮಾತನ್ನು ಮೆಚ್ಚಿಕೊಂಡು ಈಗ ಸಂತೋಷ ಆಯ್ತು. ಈ ಯೋಜನೆಯ ಮೊದಲನೇ ಪುಸ್ತಕ ಡೆಪ್ಯೂಟಿ ಚನ್ನಬಸಪ್ಪನವ್ರದೇ ಆಗಿರ್ಲಿ. ಆಯ್ತು, ಆದಷ್ಟು ಬೇಗ ಆ ಕೆಲಸ ಪೂರೈಸೋಣ ಎಂದು ನಾನು ಹೇಳಿದಾಗ ಸಂತೃಪ್ತಿಯಿಂದ ಪ್ರಸಾದ ಸೇವಿಸಿದರು. ನನಗೆ ಆಗ 26 ವರ್ಷವಾದರೆ ನನಗಿಂತ 12 ವರ್ಷ ದೊಡ್ಡವರಾದ ಕಲಬುರ್ಗಿ ಅವರಿಗೆ 38. ಆ ವಯಸ್ಸಿನಲ್ಲೂ ಅವರ ಕಾರ್ಯವೈಖರಿ ಉತ್ಸಾಹ ಕಂಡು ನಮ್ಮ ಉತ್ಸಾಹವು 100 ಪಟ್ಟು ಹೆಚ್ಚಿತು. ಸಕಾರಾತ್ಮಕ ಆಲೋಚನೆ, ಸಕಾರಾತ್ಮಕ ಸ್ಪಂದನ ವ್ಯಕ್ತಿ ಮತ್ತು ಸಂಸ್ಥೆಗಳ ಚೆಹರೆ ಮತ್ತು ಸ್ಥಿತಿಗಳನ್ನು ಬದಲಿಸುತ್ತವೆ ಎಂಬುದಕ್ಕೆ ನಮ್ಮ ಆವತ್ತಿನ ಚರ್ಚೆಯೇ ನಿದರ್ಶನ. ಅಸಾಧ್ಯ ಎಂಬ ಶಬ್ದ ಮೂರ್ಖರ ಶಬ್ದಕೋಶದಲ್ಲಿ ಮಾತ್ರ ಸಿಗುತ್ತದೆ ಎಂಬ ನೆಪೋಲಿಯನ್ನ ಮಾತು ಅದೆಂಥ ಚೇತೋಹಾರಿ. ನನಗೆ ನೆಪೋಲಿಯನ್ನ ಸ್ವರೂಪ ಹಾಗೂ ದರ್ಶನವನ್ನು ಮಾಡಿಸಿದ ಗುರು ಕಲಬುರ್ಗಿ ಅವರಿಗೆ ಮನದಲ್ಲೇ ಕೃತಜ್ಞತೆಯಿಂದ ವಂದಿಸಿದೆ. ಇಲ್ಲಿಗೆ 25ನೇ ಅಧ್ಯಾಯ ಮುಕ್ತಾಯ ಆಗ್ತದೆ. 25ನೇ ಅಧ್ಯಾಯ ತುಂಬಾ ಮಹತ್ವದ. ಯಾಕೆ ಅಂತಂದ್ರೆ ಅವ್ರಿಗೆ ವಿದ್ಯಾಗುರುಗಳಾಗಿದ್ದಂತಹ ಕಲಬುರ್ಗಿ ಅವರು ಒಬ್ಬ ದೂರದರ್ಶಿತ್ವ ಉಳ್ಳಂತ ವಿದ್ವಾಂಸರು, ಸಂಶೋಧಕರು. ಅವ್ರ ಮಾರ್ಗದರ್ಶನ ಇತ್ತು ಅಂತಂದ್ರೆ ಗ್ರಂಥ ಪ್ರಕಟಣಾ ಕಾರ್ಯ ಸುಲಭ ಆಗ್ತದೆ ಅನ್ನೋ ಕಾರಣಕ್ಕೇನೆ ಅವರನ್ನ ಅಲ್ಲಿಗೆ ಕರೆಸ್ಕೊಂಡಿದ್ರು. ಕಲಬುರ್ಗಿ ಅವರ ದೂರದರ್ಶಿತ್ವ ಎಂಥದ್ದು ಅಂತಂದ್ರೆ, ಈ ಗ್ರಂಥ ಪ್ರಕಟಣೆ ಮಠದಿಂದ ದುಡ್ಡು ಹಾಕಿ ಮಾಡಬಾರ್ದು, ಗ್ರಂಥ ದಾನಿಗಳಿಂದ ಇದು ನೆರವೇರಬೇಕು ಅನ್ನುವಂಥ ಕರಾರ್ ಹಾಕ್ತಾರೆ. ಯಾಕೆ ಅದು ಅಂತಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಇಂಥ ಬಹಳ ಹಣಕಾಸಿನ ಹೊರೆ ಇರುವಂತಹ ಕಾರ್ಯವನ್ನ ಕೈಕೊಂಡ್ರೆ
ಅದರಿಂದ ಆ ಸಂಸ್ಥೆ ಉಜ್ವಲ ಆಗೋದಿಲ್ಲ ಅನ್ನುವಂತ ಒಂದು ಸ್ಪಷ್ಟ ವಿಷನ್ ಇತ್ತು ಅವ್ರಿಗೆ. ಹಂಗಾಗಿ ಅವರು ಇದನ್ನ ಗ್ರಂಥದಾನಿಗಳ ಹಣದಿಂದಲೇ ನೀವು ಪ್ರಕಟಿಸಬೇಕು. ಆದ್ರೆ ಗ್ರಂಥದಾನಿಗಳ ಹೆಸರನ್ನ ದೊಡ್ಡದಾಗಿ ಹಾಕಿ ಅವ್ರ ಫೋಟೋ ಹಾಕಿ ಅದನ್ನ ನೀವು ಮಾಡೋದಾದ್ರೆ ನನಗೆ ಒಪ್ಪಿಗೆ ಇಲ್ಲ ಅನ್ನೋ ಮಾತನ್ನ ಅವ್ರು ಹೇಳಿದ್ರು. ಕಾರಣ ಏನು ಅಂತಂದ್ರೆ, ಹಾಗೆ ಮಾಡೋದ್ರಿಂದ ಸಾಮಾನ್ಯವಾಗಿ ಆ ಗ್ರಂಥಗಳ ಸಾಹಿತ್ಯಿಕ ಮೌಲ್ಯ ಸೊರಗ್ತದೆ ಅನ್ನುವಂತಹದ್ದು ಕಲಬುರ್ಗಿ ಅವರ ಅಭಿಪ್ರಾಯ ಆಗಿತ್ತು. ಅದಕ್ಕೆ ಗದಗಿನ ಮಠ ಒಂದು ವಿಶ್ವವಿದ್ಯಾಲಯ ಮಾಡೋಕ್ಕಿಂತ ಹೆಚ್ಚಿನ ಕಾರ್ಯವನ್ನು ಮಾಡಿದ್ದು ಈ ಗ್ರಂಥ ಪ್ರಕಟಣೆಗಳ ಮೂಲಕ ಅನ್ನೋದು ನಮ್ಗೆ ಈಗಾಗಲೇ ಗೊತ್ತಾಗಿದೆ. ಅದಕ್ಕೆ ಒಂದು ಒಳ್ಳೆಯ ಅಡಿಪಾಯ ಹಾಕೋ ಉದ್ದೇಶದಿಂದನೇ ಶ್ರೀ ಕಲಬುರ್ಗಿ ಅವರನ್ನ ಅವರು ಕರೆಸಿಕೊಂಡಿದ್ರು. ಇಲ್ಲಿವರೆಗೆ ನಾವು ನೋಡಿದಾಗ ತೋಂಟದಾರ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳ ಕಾಳಜಿ ಎಷ್ಟಿತ್ತು, ನಾವು ಯಾವ ಸಂಸ್ಥೆಗೆ ಬಂದಿವಿ ಆ ಸಂಸ್ಥೆಯನ್ನ ಒಂದು ಶ್ರೇಷ್ಠ ಸಂಸ್ಥೆಯನ್ನಾಗಿ ಮಾಡ್ಬೇಕು ಅನ್ನುವಂತಹ ಕಳಕಳಿ ಇತ್ತು ಅನ್ನೋದು ನಮಗೆ ಗೊತ್ತಾಗ್ತದೆ. ಪ್ರಾಯಶಃ ಅವರ ಆ ಕಾರ್ಯದಿಂದ ಅಥವಾ ಅಂತ ಒಂದು ವ್ಯಕ್ತಿತ್ವದ ಕಾರಣದಿಂದಾಗಿಯೋ ಏನೋ ಗೊತ್ತಿಲ್ಲ, ಇಲ್ಲಿವರೆಗೆ ಕೇವಲ 3-4 ತಿಂಗಳ ಅವಧಿಯಲ್ಲಿ ಹುರಿಯ ಗದ್ದುಗೆ ಕಾದಂಬರಿಯ 2 ಮುದ್ರಣಗಳ ಪ್ರತಿಗಳನ್ನ ಅವರ ಭಕ್ತರು ಕೊಂಡುಕೊಂಡಿದ್ದಾರೆ. ಈಗ 3ನೇ ಮುದ್ರಣವನ್ನ ಮಹಾನವಮಿಯ ಅಂದ್ರೆ ವಿಜಯದಶಮಿಯ ಮರುದಿವಸ ಅವರು ನಮ್ಮನ್ನ ಅಗಲಿದ್ರಲ್ಲ, ಅದೇ ದಿವಸ ಇದರ 3ನೇ ಮುದ್ರಣದ ಕಾರ್ಯವನ್ನ ನಾವು ಕೈಕೋಬೇಕಾಗಿದೆ. ಅವತ್ತು ಅದರ ಲೋಕಾರ್ಪಣೆ ಆಗಬೇಕಾಗಿದೆ. ನಾನು ಒಂದ್ ಮಾತನ್ನ ಹಿಂದೆ ನಮ್ಮ ಮಕ್ಕಳ ಸಾಹಿತಿ ಮಿತ್ರರು ಸಂಗಮೇಶ್ ಬಾಗಲಕೋಟೆ ಅವರ ವಿಷಯದಲ್ಲಿ ಹೇಳ್ತಿದ್ದೆ. ನಾನು ಪ್ರತಿ ಸಾರಿ ನಾವು ಭೇಟಿಯಾದಾಗ ಅವರು ಪುಸ್ತಕಗಳನ್ನ ತಂದು ಕೊಡ್ತಿದ್ರು. ಅವಾಗ ಅವರು ಹೇಳ್ತಿದ್ರು, ಇದು ನಂದು 1ನೇ ಮುದ್ರಣ ರೀ ಅಂತ. ಮತ್ತೊಮ್ಮೆ ಹಂಗೆ ತಂದು ಕೊಡುವತ್ನಾಗ ಇದು ಮರು ಮುದ್ರಣ ರೀ ಅಂತ. ಅಂದ್ರೆ 1ನೇ ಮುದ್ರಣದ ಪ್ರತಿಗಳನ್ನು ಕಾಂಪ್ಲಿಮೆಂಟರಿ ಆಗಿ ಕೊಡೋದು, 2ನೇ ಮುದ್ರಣದ ಅಂದ್ರೆ ಮರು ಮುದ್ರಣದ ಪ್ರತಿಗಳನ್ನು ಕೊಡೋದು. ಆಗ ಅವ್ರನ್ನ ನಾನು ಕೇಳ್ತಿದ್ದೆ, ಇದು ಮೊದಲ ಮುದ್ರಣ ಆಯ್ತು, ಮರು ಮುದ್ರಣ ಆಯ್ತು, ಇನ್ನು ಮಾರು ಮುದ್ರಣ ಯಾವಾಗ ಅಂತ. ಅವರು ನಕ್ಕು, ಅದು 3ನೇ ಮುದ್ರಣ ಮಾರು ಮುದ್ರಣ ಅಂತ. ಹಂಗೆ ಈ 1ನೇ ಮುದ್ರಣದ ಕಾರ್ಯವನ್ನು ಹೊತ್ಕೊಂಡವರು ತಮ್ಮ ಕೈಯಿಂದ ಹಾಕಿದ ದುಡ್ಡು ಅವರಿಗೆ ಮುಟ್ಲಿ ಅಂತ ನಾವು ಪ್ರಯತ್ನ ಮಾಡಿದ್ವಿ. 2ನೇ ಮುದ್ರಣದ ಪ್ರತಿಗಳನ್ನ ಮಾಡಿದಾಗಲೂ ಕೂಡ ಅಲ್ಲಿ ನಮ್ಮ ಮೇಲೆ ಇದ್ದಂತ ಒಂದಿಷ್ಟು ಆರ್ಥಿಕ ಭಾರ ಏನಿತ್ತಲ್ಲ ಅದು ಕೂಡ ಕಡಿಮೆ ಆಗ್ತಾ ಬಂತು. ಬರ್ತಾ ಇದ್ರ ಅಂದ್ರೆ ಹೆಚ್ಚು ಜನ ಇದನ್ನು ಓದ್ಲಿ ಅಂತ ಹೆಚ್ಚು ಕಾಂಪ್ಲಿಮೆಂಟರಿ ಕಾಪಿಗಳನ್ನ ನಾವು ಕೊಟ್ಟಿದೀವಿ ಇಲ್ಲಿವರೆಗೆ. ಅದಕ್ಕಾಗಿ 3ನೇ ಮುದ್ರಣದ ಪ್ರಾಯೋಜಕರು ತಮ್ಮಂತ ಓದುಗರಾಗ್ಬೇಕು. ಒಬ್ಬೊಬ್ಬರು ತಮ್ಮ ಶಕ್ತಾನುಸಾರ 10 ಪ್ರತಿಗಳನ್ನ, 20 ಪ್ರತಿಗಳನ್ನ, 30 ಪ್ರತಿಗಳನ್ನ ಹಿಂಗೆ ತಗೊಂಡು ಅದನ್ನ ಜನರಿಗೆ ಓದಿಸೋದ್ರ ಮೂಲಕ ಪ್ರಾಯೋಜಕರಾಗ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೋತೇನೆ. ಒಬ್ಬನಿಗೆ ಮಟ್ಟಿ